ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ನರೇಂದ್ರ ಮೋದಿ ಅವರನ್ನ ಮುತ್ತಿಗೆ ಹಾಕಿ ಹಲ್ಲೆ ಮಾಡಲಿಕ್ಕೆ ಸದನದ ಒಳಗಡೆ ಒಂದು ಸಂಚು ನಡೆದಿತ್ತ ಪ್ರತಿಪಕ್ಷಗಳ ಕಡೆಯಿಂದ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಎಂಪಿಗಳ ಕಡೆಯಿಂದ. ಅನೇಕ ಮಹಿಳಾ ಎಂಪಿಗಳು ಸುತ್ತು ಬರೆದು ನರೇಂದ್ರ ಮೋದಿ ಅವರನ್ನು ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡಬೇಕಾಗಿತ್ತು. ಸದನದಲ್ಲಿ ಹಿಂದೆ ಯಾವತ್ತೂ ನಡೆಯದೇ ಇರುವಂತಹ ವಿದ್ಯಮಾನವೊಂದಕ್ಕೆ ಸದನ ಸಾಕ್ಷಿ ಆಗಿಬಿಡ್ತಾ ಇತ್ತು ಅನ್ನೋ ಕಾರಣಕ್ಕೇ ನರೇಂದ್ರ ಮೋದಿಯವ್ರನ್ನ ನಾನು ತಪ್ಪಿಸ್ಬಿಟ್ಟೆ ಸದನಕ್ಕೆ ಬರುವುದನ್ನು ಅಂಥೇಳಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಒಂದು ಕಡೆ ಮಾತಾಡ್ತಾರೆ. ಒಂದು ರೀತಿಯಲ್ಲಿ ಈ ರೀತಿಯ ಒಂದು ಘಟನೆ ಇದೆಯಲ್ಲ, ಈ ಘಟನೆ ಹಿಂದೆ ಯಾವತ್ತೂ ನಡೆದಿರಲಿಲ್ಲ. ಬ್ಲ್ಯಾಕ್ ಸ್ಪಾಟ್ ಅನ್ನೋ ಒಂದು ವರ್ಡನ್ನು ಕೂಡ ಬಳಸ್ಬಿಡ್ತಾರೆ. ಇದರ ಜೊತೆಗೇ ಎಂ ನರವಣೆ ಪುಸ್ತಕಕ್ಕೆ ಅವರು ಉತ್ತರ ಕೊಡೋಕ್ಕೆ ಅವ್ರಿಗೆ ಬಯಲಿಲ್ಲ, ಆಗ್ತಾ ಇರಲಿಲ್ಲ, ಉತ್ತರನೇ ಇರಲಿಲ್ಲ. ಆ ಕಾರಣಕ್ಕೆ ಅವರು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೂ ಪ್ರಧಾನಿಯೊಬ್ಬರು ಮಾತನಾಡದೆ ಗೈರಾಗ್ಬಿಟ್ರು ಅಂಥೇಳಿ ರಾಹುಲ್ ಗಾಂಧಿ ಆರೋಪ. ಇದಕ್ಕಿಂತ ಆಚೆ ಸದನದಿಂದ ಆಚೆ ಬರ್ತಾರೆ. ನರೇಂದ್ರ ಮೋದಿಯನ್ನು ಸರೆಂಡರ್ ಮೋದಿ ಅಂಥೇಳಿ ಕೂಗುವ ಮೂಲಕ ಒಂದು ಕಡೆ ಪ್ರತಿಭಟನೆ ನಡೆಯುತ್ತೆ. ನಿಜವಾಗ್ಲೂ ಸದನದ ಒಳಗಡೆ ನರೇಂದ್ರ ಮೋದಿಯವರ ಮೇಲೆ ಹಲ್ಲೆಗೆ ಪ್ರಯತ್ನಗಳಾಗಿತ್ತಾ? ನರೇಂದ್ರ ಮೋದಿಯವರ ಕುರ್ಚಿಯ ಸಮೀಪ ಹಲ್ಲೆ ಮಾಡುವಷ್ಟು ಅಂತರದ ಖಾಲಿ ಕುರ್ಚಿ ಅದು, ಕೀಪ್ ಇನ್ ಮೈಂಡ್, ಖಾಲಿ ಕುರ್ಚಿ ಅದು, ಅವ್ರನ್ನ ಅಟ್ಯಾಕ್ ಮಾಡೇ ಬಿಡ್ತಾ ಇದ್ರಾ? ಅಂಥ ಒಂದು ಸಂಚು ಸದನದ ಒಳಗಡೆ ಇತ್ತ? ಒಂದು ವೇಳೆ ಆ ಥರ ಇದ್ದರೆ ಮಾರ್ಷಲ್ಗಳು ಯಾರ ಅಧೀನದಲ್ಲಿರ್ತಾರೆ? ಈ ಸದನದ ಕಸ್ಟೋಡಿಯನ್ ಯಾರು? ಸದನದ ಹೆಡ್ ಮಾಸ್ಟರ್ ಯಾರು ಅಂದರೆ ಲೋಕಸಭಾ ಸ್ಪೀಕರ್, ಅವರೇ ಹೆಡ್ ಮಾಸ್ಟರ್, ಅವರೇ ಕಸ್ಟೋಡಿಯನ್ ಅಂತ ಕರೀತಾರೆ ಅವ್ರನ್ನ. ಹಾಗಿದ್ದೂ ಕೂಡ ಮಾರ್ಷಲ್ ಕಂಟ್ರೋಲ್ ಇದ್ದಿದ್ದರೆ ಈ ಥರದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರಿಗೆ ಆ ಮಾಹಿತಿ ಯಾರು ಕೊಟ್ಟರು? ಇವ್ರ ಬಳಿಯಲ್ಲಿ ಗುಪ್ತಚರ ಏನಾದರೂ ಇದೆಯಾ? ಸ್ಪೀಕರ್ ಓಂ ಬಿರ್ಲಾ ಅವರ ಬಳಿಯಲ್ಲಿ ದೇಶದ ಗುಪ್ತಚರ ವ್ಯವಸ್ಥೆ ಇದೆಯಾ? ಯಾಕಂದರೆ ಗುಪ್ತಚರ ಆ ಒಂದು ಮಾಹಿತಿ ಯಾರ್ಯಾರ ಬಳಿನೋ ಇರಲ್ಲ. ಈಗ ನಮ್ಮಲ್ಲೂ ಕೂಡ ಕೆಲವರು ಹೇಳಿಬಿಡ್ತಾರೆ, ನಮ್ಮ ಸ್ಟೇಟಲ್ಲೂ ಕೂಡ ನಮಗೆ ಗುಪ್ತಚರ ವರದಿ ಬಂದುಬಿಟ್ಟಿತ್ತು, ಹಾಗೆ ಬಂದಿತ್ತು, ಯಾರೋ ಮಾತಾಡೋಕ್ಕಾಗಲ್ಲ. ಮುಖ್ಯಮಂತ್ರಿ ಬಳಿ ಮಾತ್ರ ಇರತಕ್ಕಂಥ ಒಂದು ಇಲಾಖೆ ಅದು. ರಾಜ್ಯದ ಆಗು ಹೋಗುಗಳು, ಪ್ರತಿಭಟನೆ ಆಗಬಹುದಾ, ಉತ್ಸವ ಸಂದರ್ಭದಲ್ಲಿ ಗಲಭೆಗಳಾಗಬಹುದಾ, ಯಾವ ಜಿಲ್ಲೆಯಲ್ಲಿ ಸಂಚು ಮಾಡಿದ್ದಾರಾ, ಇಂಥ ಮಾಹಿತಿ ಅಲ್ಲಿ ಬರ್ತವೆ. ಓಂ ಬಿರ್ಲಾ ಅವರಿಗೆ ಈ ಮಾಹಿತಿ ಕೊಟ್ಟವರು ಯಾರು? ನರವಣೆ ಪುಸ್ತಕಕ್ಕೆ ಅಂಜಿ ನರೇಂದ್ರ ಮೋದಿಯವರು ಸದನಕ್ಕೆ ಹಾಜರಾಗಲೇ ಇಲ್ವಾ? ಉತ್ತರ ಕೊಡೋಕ್ಕೆ ಅವ್ರಿಗೆ ಆಗಲಿಲ್ವಾ ಆ ಟೈಮಲ್ಲಿ? ಅದಕ್ಕೆ ಒಂದು ಬ್ಯಾಕಪ್ ಆಗಿ ಒಂದು ಶೀಲ್ಡ್ ರೂಪದಲ್ಲಿ, ಗುರಾಣಿ ರೂಪದಲ್ಲಿ ಇಲ್ಲಿ ಓಂ ಬಿರ್ಲಾ ಅವರು ನರೇಂದ್ರ ಮೋದಿಯವರ ಪರವಾಗಿ ನಿಂತ್ಕೊಂಡ್ರ? ಅಥವಾ ನಿಜವಾಗಿಯೂ ಕಾಂಗ್ರೆಸ್ ಎಂಪಿಗಳು ಸೇರಿದಂತೆ ಪ್ರತಿಪಕ್ಷಗಳ ಎಂಪಿಗಳು ಸೇರಿಕೊಂಡು ನರೇಂದ್ರ ಮೋದಿಯವರಿಗೆ ಅವಮಾನಕರ ರೀತಿಯಲ್ಲಿ ಹಲ್ಲೆ ಮಾಡೋಕ್ಕೆ ಪ್ಲಾನ್ ಮಾಡೇ ಬಿಟ್ಟಿದ್ರಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದೆ ಸೂರ್ಯ ಮುಕುಂದರಾಜ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ಸೂರ್ಯ ಮುಕುಂದರಾಜ್ ಈ ಒಂದು ಡಿಬೇಟ್ಗೆ. ಶ್ರೀಧರ್ ಆರಾಧ್ಯ ಇದ್ದಾರೆ ನಮ್ಮ ಜೊತೆಯಲ್ಲಿ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಶ್ರೀಧರ್ ನಿಮಗೆ ಈ ಒಂದು ಡಿಬೇಟ್ಗೆ. ಹನುಮೇಶ್ ಕೆ ಯಾವಗಲ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಹನುಮೇಶ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಇಷ್ಟೆಲ್ಲ ನಮ್ಮನ್ನು ಬಿಜೆಪಿ ವಕ್ತಾರಾಗಿರ್ತಕ್ಕಂಥ ಯದೂರು ಕೂಡ ಜಾಯ್ನ್ ಆಗ್ತಾರೆ, ಮಾತಾಡ್ತೀನಿ ಅವ್ರನ್ನ. ನನ್ನ ಮೊಟ್ಟ ಮೊದಲ ಪ್ರಶ್ನೆ, ಸೂರ್ಯ ಮುಕುಂದರಾಜ್, ಈ ನರೇಂದ್ರ ಮೋದಿ ಅವರ ಮೇಲೆ ಈ ಥರದ ಎಂಪಿಗಳು ಅಟ್ಯಾಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರಾ? ಈಗ ಆರಂಭದಲ್ಲಿ ಚೇರ್ ಕ್ಲೋಸ್ ಆಗಿ ಅವ್ರು ಹೋಗಿ ಒಂದು ರೀತಿಯಲ್ಲಿ ಹಿಂದೆ ಯಾವತ್ತೂ ಘಟಿಸದ ನಡೆಯದ ವಿದ್ಯಮಾನಕ್ಕೆ ಸದನ ಸಾಕ್ಷಿ ಆಗ್ಬಿಡ್ತಾ ಇತ್ತು ಅಂತೇಳಿ ಪ್ರಿಕಾಷನರಿ ನಾನು ಮೋದಿ ಅವ್ರಿಗೆ ಬರಬೇಡಿ ಅಂತ ಹೇಳಿಬಿಟ್ಟಿದ್ದೆ ಅಂತ ಒಂದು ಹೇಳಿದಾರಲ್ಲ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಘಟನೆ ನಡೀತಾ ಅಂತ ಸದನದಲ್ಲಿ? ಅಲ್ಲ, ಬಹುಶಃ ಭಾರತದ ಇತಿಹಾಸದಲ್ಲಿ ಯಾವ ಸ್ಪೀಕರು ಇಷ್ಟರ ಮಟ್ಟಿಗೆ ಈ ಥರದ ಒಂದು ನಡವಳಿಕೆನ ಪ್ರದರ್ಶನ ಮಾಡಿಲ್ಲ. ನೀವು ಆರಂಭದಲ್ಲೇ ಹೇಳಿದ್ರಿ, ಸ್ಪೀಕರ್ ಅವ್ರಿಗೆ ಗುಪ್ತಚರ ಇಲಾಖೆಯ ಮಾಹಿತಿ ಏನಾದ್ರು ಇದೆಯಾ? ಸ್ಪೀಕರ್ ಅವರ ಅಂಡರಲ್ಲಿ ಆ ಥರದ್ದು ಯಾವ್ದಾದ್ರು ಒಂದು ಇಲಾಖೆ ಇದೆಯಾ? ಯಾಕೆಂದ್ರೆ ಗುಪ್ತಚರ ಇಲಾಖೆ ಬರುವಂಥದ್ದು ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಇವ್ರಿಗೆ ಬರುತ್ತೆ. ಹೋಮ್ ಮಿನಿಸ್ಟರ್ ಇದ್ರೂ ಕೂಡ ಹೋಮ್ ಮಿನಿಸ್ಟರ್ಗೆ ಅವ್ರು ಯಾರು ರಿಪೋರ್ಟ್ ಮಾಡಲ್ಲ. ಅವ್ರೇನಿದ್ರು ನೇರವಾಗಿ CM ಜೊತೆಗೆ ರಿಪೋರ್ಟ್ ಮಾಡ್ಕೊತಾರೆ, ಇಲ್ಲ PM ಜೊತೆಗೆ ಮಾಡ್ಕೊತಾರೆ. ಸೊ ಆ ಮಟ್ಟಕ್ಕೇನಾದರೂ ಇದ್ರೆ ಓಂ ಬಿರ್ಲಾ ಅವರು ಒಂದು ಅವರ ಸದನದ ಒಳಗಡೆ ಇರುವಂಥ ಇದು ಅದರ ನಿಯಂತ್ರಣ ಆಗಿರ್ಬೋದು, ಮತ್ತೆ ಅಲ್ಲಿರುವಂಥ ಅಧಿಕಾರ ಆಗಿರ್ಬೋದು, ಅದೆಲ್ಲ ಸಂಪೂರ್ಣವಾಗಿ ಇವ್ರ ಕೈಗೆ ಬರುತ್ತೆ. ಅಲ್ಲಿ ಸೆಕ್ಯೂರಿಟಿ ಕೊಡೋದಾಗಿರ್ಬೋದು ಎಲ್ಲ. ಇವರು ನರೇಂದ್ರ ಮೋದಿ ಅವ್ರಿಗೆ ಈ 56 ಇಂಚು ಎದೆ ಇದೆ ನನಗೆ ಅಂತಾರೆ ಅವರು. ಚೈನಾನ ಎದುರಿಸ್ತೀನಿ ಅಂತಾರೆ, ಪಾಕಿಸ್ತಾನ ಎದುರಿಸ್ತೀನಿ ಅಂತಾರೆ. ಆಫ್ಟರ್ ಆಲ್ 15 ಜನ ಇರುವಂತ ಮಹಿಳಾ ಎಂಪಿಗಳಿಂದ ಅವ್ರ ಮೇಲೆ ಹಲ್ಲೆ ಆಗುತ್ತೆ ಅಂದ್ರೆ ನಂಬಕ್ಕಾಗತ್ತಾ? ಅವ್ರನ್ನ ಎದುರಿಸಕ್ಕೆ ಅಷ್ಟೊಂದು ಎದುರು 56 ಇಂಚಿನ ಎದೆಗೂ ಅಲ್ಲಿ ಮಹಿಳೆಯರ ಒಂದು ರೀತಿ ಅವಮಾನಕರವಾಗಿ ಈಗ ನೋಡಿ, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇವತ್ತವರೆಗೂ ಸದನ ತಪ್ಪಿಸಿಲ್ಲ. ಇವತ್ತು ಯು ಟಿ ಖಾದರ್ ಅವರು ಕಾಂಗ್ರೆಸ್ ಪಕ್ಷದವರೇ ಆಗಿರ್ಬೋದು, ಆದ್ರೆ ಸ್ಪೀಕರ್ ಸ್ಥಾನಕ್ಕೆ ಹೋದ್ಮೇಲೆ ಅವರು ಇಂಡಿಪೆಂಡೆಂಟ್, ಸೊ ಯಾವುದೇ ಪಕ್ಷಕ್ಕೆ ಸೇರಲ್ಲ. ಬಸವರಾಜ ಹೊರಟ್ಟಿ ಅವರು BJP ನಲ್ಲಿ ಇರುವಂತವ್ರು.
ಆದ್ರೂ ಇವಾಗ ಎಷ್ಟೋ ಸಂದರ್ಭದಲ್ಲಿ ಅವ್ರು ನಿಷ್ಪಕ್ಷಪಾತವಾದಂತ ಕಾಂಗ್ರೆಸ್ MLA ಆಚೆ ಹಾಕಿಲ್ವಲ್ರಿ, ಯಾವತ್ತು ಆಚೆ ಹಾಕಿಲ್ವಲ್ಲ, ಯಾರು ಅಲ್ಲಿ ಬಾವಿಗೆ ಇಳಿದ್ಬಿಟ್ಟು ಗಲಾಟೆ ಮಾಡೋದಲ್ಲ, ಬಾವಿಗೆ ಇಳಿದು ಗಲಾಟೆ ಮಾಡಲ್ಲ. ಈಗ ಆಗಿಲ್ವಾ ಆಮೇಲೆ ಈಗ ಇದು ಬಿಜೆಪಿ ಅವ್ರ ತರ ಕಾಂಗ್ರೆಸ್ ಆಚೆ ಹಾಕಿದ್ರ ಬಿಜೆಪಿ ಇದನ್ನ ಅರ್ಧಾಕದು, ಇದನ್ನ ಆಮೇಲೆ ಮುಖದ ಮೇಲೆ ಎಸೆಯೋದು, ಪೇಪರ್ನ ಎಸೆಯೋದು, ಸ್ಪೀಕರ್ ಚೇರ್ ಮೇಲೆ ಎಸೆದ್ರೆ ನೀವು ಅವ್ರನ್ನ ಕರೆದು ಸನ್ಮಾನ ಮಾಡ್ಬೇಕು ಅಂತೀರಾ ಬಿಜೆಪಿ ಅವ್ರನ್ನ? ಸ್ಪೀಕರ್ ಚೇರ್ಗೆ ಅವಮಾನ ಮಾಡಿದ್ರೆ ಏನ್ ಮಾಡ್ತಾರೆ? ಸೊ ಇವತ್ತು ಪಾರ್ಲಿಮೆಂಟ್ ಒಳಗಡೆ ಇಷ್ಟೊಂದು ದುರ್ಬಲರ ಇವತ್ತು, ಹಂಗಾರೆ ದೇಶದೊಳಗಡೆ ಭದ್ರತೆ ಇಲ್ವಾ? ಪ್ರಧಾನ ಮಂತ್ರಿಗೆ ಭದ್ರತೆ ಇಲ್ವಾ? ಸ್ಪೀಕರ್ ಅವ್ರ ಹತ್ರ ಅಲ್ಲಿರೋ ಮಾರ್ಷಲ್ಗಳು ಇರಲ್ವಾ? ಏನ್ ಮಾಡ್ತಾರೆ? ಎಸ್ ಜ್ಯೋತಿಮಣಿ, ವರ್ಷಾ ಗಾಯಕ್ವಾಡ್, ಇದಕ್ಕೆ ಹಿನ್ನೆಲೆಯಾಗಿ ಇದಕ್ಕೆ ಬೆಂಬಲವಾಗಿ ಪ್ರಿಯಾಂಕಾ ಗಾಂಧಿ ಇದ್ರು, ಡಿಂಪಲ್ ಯಾದವ್ ಇದ್ರು. ಅವ್ರ ಬೆಂಬಲ ತಗೊಂಡೆ ವರ್ಷಾ ಗಾಯಕ್ವಾಡ್ ಮತ್ತು ಜ್ಯೋತಿಮಣಿ ಅವರು ಬಹಳ ಕ್ಲೋಸ್ ಆಗಿ ಪ್ರಧಾನಮಂತ್ರಿಗಳ ಕುರ್ಚಿ ಬಳಿ ಹೋಗಿ ಅಟ್ಯಾಕ್ ಮಾಡೋ ಉದ್ದೇಶ ಹೊಂದಿದ್ರು ಅಂತ ಬಿರ್ಲಾ ಅವರ ಒಂದು ಆರೋಪ. ನಿಜ ಅಲ್ಲಿ ಇರೋದು ನಿಜ ಅಲ್ಲಿ ಬಿರ್ಲಾ ಅವ್ರಿಗೆ ಖಾಲಿ ಕುರ್ಚಿ ಅದು, ಪ್ರಧಾನಮಂತ್ರಿಗಳು ಹೌದು ಅಗ್ರಿ, ಪ್ರಧಾನಮಂತ್ರಿ ಇದ್ದಿದ್ರೆ ನಿನಗತಿ ಆಗ್ತಾ ಇತ್ತು ಅಂತ. ಇವ್ರು ಯಾರು ಹೊಡೆದೇ ಇಲ್ವಾ? ಓಕೆ, ಇವ್ರು ಯಾರು ಬಂದು ದಾಳಿನ ಮಾಡಿಲ್ವಾ? ಬಿಜೆಪಿ ಸಂಸದರು ಎಷ್ಟ್ ಸತಿ ಬಂದು ದಾಳಿ ಮಾಡಿದ್ದಾರೆ, ಎಷ್ಟ್ ಸತಿ ತಡೆದಿದ್ದಾರೆ ಇವರು? ಓಕೆ. ಸೊ ಅದಾದ ನಂತರ ಇದಕ್ಕೆ ಪ್ರತಾಪ್ ಸಿಂಹ ಅವರು ಈ ಹೊಸ ಏನು ಲೋಕಸಭಾ ಇದನ್ನ ಹಾಲ್ನ ಇನಾಗ್ರೇಷನ್ ಆದ ನಂತರ ಸ್ಮೋಕ್ ಬಾಂಬ್ಗಳು ಹಾಕಿದ್ರಪ್ಪ. ಸೊ ಅದು ಸ್ಪೀಕರ್ಗೆ ಮಾಹಿತಿ ಇರ್ಲಿಲ್ವಾ? ಅವ್ರದೇ ಪಕ್ಷದ ಬಿಜೆಪಿ ಸಂಸದ ಕೊಟ್ಟಿರೋಂತ ಇದ್ರ ಮೇಲೆ ಸ್ಲಿಪ್ ಮೇಲೆ ಒಳಗಡೆ ಪಾಸ್ ಮೇಲೆ, ವಿಸಿಟರ್ಸ್ ಪಾಸ್ ಮೇಲೆ ಒಳಗಡೆ ಬಂದು ಸ್ಮೋಕ್ ಬಾಂಬ್ ಹಾಕಿ ಅಷ್ಟೆಲ್ಲ ರಾದ್ದಾಂತ ಆಯ್ತು. ಅವತ್ ಪ್ರಧಾನ ಮಂತ್ರಿಗೆ ಹಂಗಾರೆ ಅವಮಾನ ಮಾಡೋ ಉದ್ದೇಶ ನಿಮಗೆ? ಅವತ್ ಪ್ರಧಾನ ಮಂತ್ರಿಗೆ, ಕಾಂಗ್ರೆಸ್ಗೆ ಪ್ರಧಾನಿಗೆ ಅವಮಾನ ಮಾಡೋ ನಾವು ನೋಡಿ ಅವಮಾನ ಆಗುವಂತದ್ದು ಏನು ಇಲ್ಲ ಅಲ್ಲಿ. ಪ್ರಶ್ನೆ ಕೇಳ್ತಾ ಇದಾರೆ, ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿದೆ. ಚೇರ್ ಹತ್ರ ಅದು ಬಾವಿ ಹತ್ರ ಹೋಗಿ ಗಲಾಟೆ ಮಾಡ್ತಿರೋದು, ಚೇರ್ ಹತ್ರ ಪಕ್ಕದಲ್ಲಿ ನಿಂತ್ಕೊಂಡು ಚೇರಿಗೆ ಅವಮಾನ ಮಾಡೋದು, ಪ್ರಧಾನ ಮಂತ್ರಿಗಳಿಗೆ ಅವಮಾನ ಮಾಡೋದಲ್ಲ. ಈ ದೇಶದಲ್ಲಿ ಪ್ರತಿಭಟನೆ ಬಾವಿ ಹತ್ರನೇ ಪ್ರಧಾನಿ ಚೇರ್, ಅದು ಕೋಇನ್ಸಿಡೆನ್ಸ್. ಅದು ಪ್ರಧಾನಿ ಚೇರ್ ನೀವು ಅಲ್ಲೇ ಇರೋದಲ್ವಾ? ನೀವು ಸತಿ ನೋಡಿದೀರ ಬಾವಿ ಪಕ್ಕದಲ್ಲೇ ಇರೋದು. ಈಗ ಬಿಜೆಪಿ ಇವರು MLA ಮೊನ್ನೆ ಪ್ರತಿಭಟನೆ ಮಾಡ್ತಿದ್ರಲ್ಲ, ಅಹೋರಾತ್ರಿ ಪ್ರತಿಭಟನೆ ಮಾಡ್ತಿದ್ರಲ್ಲ, ಆ ಬಾವಿ ಎಲ್ಲಿತ್ತೆ? ಮುಖ್ಯಮಂತ್ರಿಗಳ ಕುರ್ಚಿ ಎದುರುಗಡೆನೆ ಇರೋದು. ಹಂಗಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಏನಾದ್ರು ನಮ್ಮ ಇಲ್ಲಿರುವಂತ ಬಿಜೆಪಿ ಶಾಸಕರ ಮೇಲೆ ಆತಂಕ ವ್ಯಕ್ತಪಡಿಸಿದ್ರ? ಭಯ ಇದೆಯಾ? ಸೊ ಇದು ನರೇಂದ್ರ ಮೋದಿ ಅವರು ಸರೆಂಡರ್ ಆಗಿದ್ದಾರೆ, ಡೊನಾಲ್ಡ್ ಟ್ರಂಪ್ ಸರೆಂಡರ್ ಆಗಿದ್ದಾರೆ. ಸೇರ್ಕೊಂಡು ಈ ತರ ಮಾಡ್ತಾ ಇದ್ದಾರೆ, ಪ್ರತಿಪಕ್ಷಗಳು ಸೇರ್ಕೊಂಡು ಒಟ್ಟಿನಲ್ಲಿ ಒಂದು ಅವಮಾನಕರ ರೀತಿಯಲ್ಲಿ ಅವ್ರಿಗೆ ನಡ್ಕೊಳ್ಬೇಕಾಗಿತ್ತು ಅನ್ನೋ ಉದ್ದೇಶ ಇತ್ತು ಅಂತ ಹೇಳಿ ಈ ಜ್ಯೋತಿಮಣಿ, ಇನ್ನೊಂದು ಕಡೆಯಲ್ಲಿ ವರ್ಷಾ ಗಾಯಕ್ವಾಡು, ಇದರ ಬೆನ್ನೆಲುಬಾಗಿ ಈ ಕಡೆ ಪ್ರಿಯಾಂಕಾ ಗಾಂಧಿ, ಅನಂತರದಲ್ಲಿ ಡಿಂಪಲ್ ಯಾದವ್ ಇವರೆಲ್ಲ ಇದ್ರು ಅಂತಾರೆ. ಏನ್ ಕಥೆ ಇದು? ನೋಡಿ, ಅಲ್ಲಿ ನೀವೇ ನೋಡ್ತಾ ಇದ್ರೆ ವಿಡಿಯೋ ಕಾಣಿಸ್ತಾ ಇದೆ. ಓಕೆ, ಅಲ್ಲಿ ಪ್ರಧಾನಮಂತ್ರಿ ಅವ್ರ ಚೇರ್ ಮುಂದೆ ಹೋಗಿದ್ದಾರೆ, ಪಕ್ಕದಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ, ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ಒನ್ಸ್ ಪ್ರಧಾನ ಮಂತ್ರಿ ಎಂಟ್ರಿ ಆದರೆ ಅವ್ರಿಗೆ ಕೊಡುವ ಗೌರವವನ್ನು ಎಲ್ಲರೂ ಕೊಡ್ಲೇಬೇಕಾಗುತ್ತೆ. ದೇಶದ ಪ್ರಧಾನಮಂತ್ರಿ ಅವರು ಬಂದು ಕುತ್ಕೊಂಡ ತಕ್ಷಣ ಇವ್ರು ಬಾವಿಯಿಂದ ಕೆಳಗಡೆ ಇಳಿತಾ ಇದ್ರು. ಅದೇನ್ ದೊಡ್ಡ ವಿಷಯನೇ ಇರ್ಲಿಲ್ಲ, ಯಾಕಂದ್ರೆ ಇವ್ರ ನಿಯಂತ್ರಣ ಇರ್ತಕ್ಕಂಥದ್ದು ಸ್ಪೀಕರ್ಗೆ ಮಾಹಿತಿ ಇತ್ತಂತಲ್ರಿ. ಅವ್ರು ಏನೋ ಒಂದು ಇತ್ತಿಲ್ಲಿ ಒಂದು ಏನ್ ಮಾಡೋದಕ್ಕೆ ಸಾಧ್ಯ? ಮಹಿಳೆಯರು ಏನ್ ಡೆಫಿನೆಟ್ ಇನ್ಫಾರ್ಮೇಶನ್ ಕ್ಲೈಮ್. Birla stated he had concrete information that Congress MPs planned to carry out an unforeseen act or inappropriate incident at the PM's chair. ಹಾಗಾದ್ರೆ 2004ರಿಂದ 2014ವರೆಗೂ ಎಷ್ಟು ಬಾರಿ ಮನಮೋಹನ್ ಸಿಂಗ್ ಅವ್ರ ಮುಂದೆ ಇದೇ ಬಿಜೆಪಿಯ ಎಂಪಿಗಳು, ಮಹಿಳಾ ಎಂಪಿಗಳು ಹೋಗಿ ಅವ್ರ ಮುಂದೆ ಘೇರಾವ್ ಮಾಡಿರ್ಲಿಲ್ವಾ? ಅವಾಗ ಮನಮೋಹನ್ ಸಿಂಗ್ ಅವರು ಮಗು ತರ ನಿಂತ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ಲಿಲ್ವಾ? ಅದಕ್ಕೆ ಧೈರ್ಯವಾಗಿ ಉತ್ತರ ಕೊಡ್ಲಿಲ್ವಾ? ನಿಮ್ಗೆ ಆ ಧೈರ್ಯ ಇಲ್ಲ. ನೀವು ಅವತ್ತಿನ ಸ್ಪೀಕರ್ ಇನ್ಫಾರ್ಮೇಶನ್ ಸರಿಯಾಗಿತ್ತೋ ಇಲ್ಲೋ ನಮ್ಗೆ ಏನು ಮಾಡಲ್ಲ ಅವರು. ಯಾರಾದ್ರೂ ನರಸಿಂಹರಾವ್ ಇದ್ದಾಗ ತುಂಬಾ ಬಾರಿ ಬಾವಿ ಒಳಗೆ ನಿಂತ್ಕೊಂಡು ಮಾತಾಡ್ಲಿಲ್ವಾ? ಪ್ರಮೋದ್ ಮಹಾಜನ್ ಅಂತವರು ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡ್ತಾ ಇರ್ಲಿಲ್ವಾ? ಅವಾಗ ನಿಮ್ಗೆ ಯಾವ ಪ್ರಧಾನ ಮಂತ್ರಿಗಳ ಆತಂಕ ಯಾವತ್ತನ್ನು ವ್ಯಕ್ತಪಡಿಸಿದ್ರ? ಇದೆಲ್ಲ ಅಪ್ಪಟ ಸುಳ್ಳು. ಬಿಜೆಪಿಯವರು ಒಂದು ಪಲಾಯನವಾದವನ್ನು ಮಾಡಬೇಕಾಗಿತ್ತು, ಅವರು ಎಪ್ಸ್ಟೈನ್ ಫೈಲ್ ನಿಂದ ತಪ್ಪಿಸ್ಕೋಬೇಕಾಗಿತ್ತು. ನಿರ್ವಾಣ ಅವರು ಬರೆದಿರತಕ್ಕಂತಹ, ಇವರು ಎತ್ತಿರತಕ್ಕಂತಹ ರಾಹುಲ್ ಗಾಂಧಿ ಆ ಪ್ರಶ್ನೆಯನ್ನು ಅವ್ರಿಗೆ ಉತ್ತರ ಕೊಡಕ್ಕೆ ಆಗೋದೇ ಇರಲಿಲ್ಲ, ಆಗ್ತಾ ಇರಲಿಲ್ಲ. ಆದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನೋ ಒಂದು ಕಳ್ಳನಿಗೆ ಕುಂಟು ನೆವ ಅಂತ ಹೇಳ್ತಾರಲ್ಲ, ಆ ರೀತಿ ನೆಪ ಮಾತ್ರಕ್ಕೆ ಇವರು ಮಾಡ್ತಾ ಇರ್ತಕ್ಕಂಥದ್ದು ದೇಶದ ಘನತೆಯನ್ನ ಇವರು ಹಾಳು ಮಾಡ್ತಾ ಇದ್ದಾರೆ. ಈ ಎರಡೂ ಪಕ್ಷಗಳು ಸೇರಿ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವರಿಗೆ ಅವಕಾಶನೇ ಕೊಡಬಾರ್ದಾಗಿತ್ತು. ನೀವು ಅಲ್ಲಿಗೆ ಹೋಗೋ ಅವಶ್ಯಕತೆ, ನೀವು ಬಾವಿಲೆಲ್ಲ ನಿಂತ್ಕೊಂಡಿದ್ರೆ ಈ ಅವಶ್ಯಕತೆ ಇರ್ತಾ ಇರಲಿಲ್ಲ, ಅವ್ರು ಹೇಳೋ ಅವಶ್ಯಕತೆ ಇರಲಿಲ್ಲ. ಹನುಮೇಶ್ ಅವ್ರು, ಈಗ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಬನ್ನಿ ರಾಜ್ಯಪಾಲರೇ ಮಾತಾಡಿ ಇದ್ರ ಬಗ್ಗೆ, ನಮ್ದು ಏನೋ ಒಂದು ವರದಿ ಇದೆ ಅಂದರೆ ರಾಜ್ಯಪಾಲರು ಇಲ್ಲಿ ಮಾತಾಡಲ್ಲ, ಅಟ್ಲೀಸ್ಟ್ ರಾಷ್ಟ್ರಗೀತೆ ಹಾಡೋವರೆಗೂ ಕೂಡ ಇಲ್ಲಿ ಇರಲ್ಲ ಅಂತ ಒಂದು. ಅದ್ರ ಬಗ್ಗೆ ನಮ್ಮ ಸದನದಲ್ಲಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇದಾಯಿತು.
ಅಲ್ಲಿ ನೋಡಿದ್ರೆ ಈಗ ಪ್ರಧಾನಮಂತ್ರಿಗಳು ಇರಬೇಕು, ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮಲ್ಲಿ ರಾಜ್ಯಪಾಲರನ್ನ ಮಾತಾಡಿದಾಗ ಮುಖ್ಯಮಂತ್ರಿನೇ ಮಾತಾಡ್ತಿದ್ರೆ ಹೇಗೆ ನಮ್ಮ ಸ್ಟೇಟಲ್ಲಿ ಅಂತ ಬಂದಾಗ ಅಲ್ಲಿ ಪ್ರಧಾನಮಂತ್ರಿ ಆ ಥರ ಮಾತಾಡಬೇಕಾಗಿತ್ತು ಅಂದರೆ ಫಸ್ಟ್ ಟೈಮ್ ಅಂತ ಕಾಣುತ್ತೆ. ಅಕಸ್ಮಾತ್ ನಾನು ತಪ್ಪು ಹೇಳ್ತಾರೆ ನೀವು ಕರೆಕ್ಷನ್ ಮಾಡ್ಬೋದು ನನ್ನ. ಈ ಪ್ರಧಾನಮಂತ್ರಿ ಇರಲ್ಲ ಅಂತ ಬಂದಾಗ ಅದಕ್ಕೆ ಶೀಲ್ಡ್ ಆಗಿ ಬಿರ್ಲಾ ಅವ್ರು ಬಂದು ಈ ಕತೆ ಹೇಳಿದ್ರ, ಅದಕ್ಕೆ ಪ್ರಧಾನಮಂತ್ರಿ ಸೇಫ್ ಗಾರ್ಡ್ ಮಾಡೋ ದೃಷ್ಟಿಯಿಂದ ಎಷ್ಟೋ ಬಾರಿ ಹಾಜರಾಗಿಲ್ಲ ಪ್ರಧಾನಮಂತ್ರಿ ಅವರು. ಅದರ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲೇಬೇಕಾಗತ್ತೆ. ತಪ್ಪಿಸ್ಕೊಂಡಿದ್ದಕ್ಕೆ ಹಲ್ಲೆ ಕಾರಣವನ್ನು ಅವ್ರು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ. ನೋಡಿ, ಇಲ್ಲಿ ಮೋದಿ ಅವರು ಅಥವಾ BJP ಕಾಂಗ್ರೆಸ್ಗಿಂತ ನಮ್ಮ ಡೆಮೋಕ್ರೆಟಿಕ್ ಪ್ರೊಸೆಸ್ ಅಂತ ಏನಿದೆ ಅಲ್ಲ, ಒಂದು ಪದ್ಧತಿ ಅಂತ ಏನಿದೆ ಅಲ್ಲ, ಅದು ಯಾವತ್ತೂ ನಡ್ಕೊಂಡು ಹೋಗ್ಬೇಕು. ನಾವು ವರ್ಷದಿಂದ ವರ್ಷಕ್ಕೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗಿಂದ ಇಲ್ಲಿವರೆಗೂ ನಮ್ಮ ಮ್ಯಾಚುರಿಟಿ ಲೆವೆಲ್ ಡೆಮಾಕ್ರಸಿಯನ್ನ ನಾವು ಅಷ್ಟು ಚೆನ್ನಾಗಿ ನಡೆಸ್ತಾ ಹೋಗ್ಬೇಕು ವರ್ಷದಿಂದ ವರ್ಷಕ್ಕೆ. ಅದು ಎಲ್ಲಿ ಕಾಣಿಸ್ಬೇಕಂದ್ರೆ ಪಾರ್ಲಿಮೆಂಟಲ್ಲಿ, ಅಸೆಂಬ್ಲಿಯಲ್ಲಿ ಕಾಣಿಸ್ಬೇಕು. ಅಲ್ಲಿ ಒಂದು ಪ್ರಬುದ್ಧತೆ ಕಂಡಾಗ ಜನರಿಗೆ ನಾವು ಎಷ್ಟು, ಬೇರೆ ದೇಶಕ್ಕೂ ಸಂದೇಶ ಹೋಗುತ್ತೆ, ನಮ್ಮ ದೇಶದ ಜನರಿಗೂ ನಾವು ಎಷ್ಟು ಪ್ರಬುದ್ಧರಾಗಿ ನಡ್ಕೊಳ್ತಾ ಇದ್ದೀವಿ. ಈ ಘಟನೆ ಏನಿದೆಯಲ್ಲ ಪಾರ್ಲಿಮೆಂಟಲ್ಲೇ ಆಗಿರೋದು, ಇದು ಎಲ್ಲ ಒಂದು ಕಡೆ ಭಾಳ ಯೋಚನೆ ಮಾಡಿದರೆ ಇದು ಎಲ್ಲ ಒಂಥರ ಮಕ್ಕಳ ಕತೆ ಹೇಳ್ದಂಗೆ ಅನ್ನೋ ಥರ ಅನಿಸ್ಬಿಡುತ್ತೆ. ಈಗ ಓಂ ಬಿರ್ಲಾ ಅವ್ರಿಗೆ ಇದು ಮಾಹಿತಿ ಇದ್ದಿದ್ದೇ ಆದಲ್ಲಿ ಅವ್ರು ಯಾರು ಮಾಡ್ತಾ ಇದ್ರು ಅವ್ರಿಗೆ ವಾರ್ನ್ ಮಾಡ್ಬೋದಾಗಿತ್ತು, ಮಾರ್ಷಲ್ ಹೇಳ್ಬೋದಾಗಿತ್ತು, ಅವ್ರು ಸಸ್ಪೆಂಡ್ ತಗೋಬೋದಾಗಿತ್ತು. ಪ್ರಿವೆಂಟಿವ್ ಮಾಡಕ್ ಬರಲ್ಲ, ಅಕಸ್ಮಾತ್ ಅವ್ರು ಅಟ್ಯಾಕ್ ಮಾಡಕ್ ಬಂದಾಗ ಮಾರ್ಷಲ್ಸ್ ರೆಡಿ ಇಟ್ಕೋಬೋದಿತ್ತು, ಲೇಡಿ ಮಾರ್ಷಲ್ಸ್ನ ಇಟ್ಕೋಬೋದಾಗಿತ್ತು. ಈ ರೀತಿ ಮೆಜಾರಿಟಿ ಇದೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಎಲ್ಲ ಪ್ರಜಾಪ್ರಭುತ್ವದ ನಾರ್ಮ್ಸ್, ಒಂದು ಪದ್ಧತಿಗಳೇನಿದಾವಲ್ಲ ಅವನ್ನ ಗಾಳಿಗೆ ತೂರ್ತಾ ಹೋಗೋದಿದೆಯಲ್ಲ, ಇದು ಎಲ್ಲ ಒಂದು ಕಡೆ ನಾವು ಪ್ರಜಾಪ್ರಭುತ್ವವನ್ನು, ಮೆಜಾರಿಟಿಯನ್ನು ದುರುಪಯೋಗ ಮಾಡ್ಕೊಳ್ತೀವಿ ಅನ್ನೋ ಲೆವೆಲಿಗೆ ಬಂದ್ಬಿಡುತ್ತೆ. ಈಗ ಅಧಿಕಾರದಲ್ಲಿದ್ದೀವಿ, ನಮ್ಗೆ ಸಂಪೂರ್ಣ ಮೆಜಾರಿಟಿ ಇದೆ, ಜನರ ಬೆಂಬಲ ಸಿಕ್ಕಿದೆ, ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಮನಸ್ಥಿತಿಗೆ ಎಲ್ಲೋ ಬಂದಿದ್ದಾರನೋ ಅನ್ನೋ ಒಂದು ಸಂದೇಶ ಜನರಿಗೆ ಹೋಗುತ್ತೆ. ಅದು ಆಗಬಾರ್ದು ಅಂತ. ಇಲ್ಲಿ ಪಕ್ಷಕ್ಕಿಂತ ನಿಮಗೆ ಪಾರ್ಲಿಮೆಂಟಲ್ಲೇ ಒಂದು ಸ್ವತಂತ್ರವಾಗಿ ಮಾತಾಡೋಕ್ಕಾಗಲ್ಲ, ಅಲ್ಲಿ ನಿರ್ಭಯದಿಂದ ಚರ್ಚೆ ಮಾಡೋಕ್ಕಾಗಲ್ಲ ಅಂದ್ರೆ ಮತ್ತೆ ಎಲ್ಲಿ ಮಾಡಬೇಕು ಅಂತ. ಈಗ ನರವಾಣೆ ಅವರ ಪುಸ್ತಕ ಇದೆಯಲ್ಲ, 4 Stars of Destiny ಅಂತ ಹೇಳಿ, ಈ ಪುಸ್ತಕ ತೀರಾ ನರೇಂದ್ರ ಮೋದಿ ಅವರು ಸದನದಲ್ಲಿ ಇದ್ದು ಉತ್ತರ ಕೊಡೋಕೆ ಆಗದೇ ಇರುವಷ್ಟು ದೊಡ್ಡ ಪ್ರಶ್ನೆಯನ್ನು ಹುಟ್ಟಾಕ್ಬಿಟ್ಟಿದ್ದ ಸದನದಲ್ಲಿ. ಅಥವಾ ನಿಮಗೆ ಅನ್ಸುತ್ತಾ ನರವಾಣೆ ಅವರ ಪುಸ್ತಕ? ಅಲ್ಲ ನೋಡಿ, ಅದು ಅನ್ಪಬ್ಲಿಷ್ಡ್ ಅಂತ ಹೇಳ್ತಾರೆ. ಪಬ್ಲಿಷ್ ಆಗಿಲ್ಲದೆ ಇರತಕ್ಕಂಥ ಒಂದು ಪುಸ್ತಕದ ಬಗ್ಗೆ ನರೇಂದ್ರ ಮೋದಿ ಅವರು ಉತ್ತರಿಸಲಾಗದೆ ತತ್ತರಿಸಿ ಸದನದಿಂದ ಕಾಲ್ಕಿತ್ತುಬಿಟ್ಟಿದ್ರು. ನಮ್ಮ ಇದನ್ನ ಈ ಹೇಳ್ತಾರಲ್ಲ, ನಿಜವಾಗೂ ನರೇಂದ್ರ ಮೋದಿ ಅವರು ಆ ಸಂದರ್ಭದಲ್ಲಿ ಅವ್ರು ಇದ್ದು ಉತ್ತರ ಕೊಟ್ಟಿದ್ರೆ ಅವರ ಇನ್ನೂ ಇವರು BJP ಅವ್ರು ಏನು ಹೇಳ್ತಾರಲ್ಲ, ಮೋದಿ ಅವರ ಒಂದು ವರ್ಚಸ್ಸು ಇದು ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಅವರು ಪ್ರಜಾಪ್ರಭುತ್ವದ ಅನುಗುಣವಾಗಿ ಆಯ್ತು. ಈಗ 11 ವರ್ಷ ಆಯ್ತು, ಎಲ್ಲರೂ ನಾವು ಮಾಧ್ಯಮದಲ್ಲಿರೋರು ಕೇಳ್ತಾ ಇದ್ವಿ, ಮೋದಿ ಅವರು ಪ್ರೆಸ್ ಮೀಟ ಮಾಡಿಲ್ಲ. ಒಂದ್ಸರ್ತಿ ಮಾಡ್ಬೋದು, ಅದೇನು ಅಪರಾಧ ಏನಲ್ವಲ್ಲ, ಮಾಡ್ಬೋದಾಗಿತ್ತು, ಮಾಡಲ್ಲ. ಪಾರ್ಲಿಮೆಂಟಲ್ಲಿ ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲೆ ಮೋದಿ ಅವ್ರು ಮಾತಾಡ್ಬೋದಾಗಿತ್ತು. ಈ ತರ ನೆಪಗಳನ್ನು ಹೇಳೋದಿದೆಯಲ್ಲ, ಇದು ಎಲ್ಲ ಒಂದ್ ಕಡೆ ಇದನ್ನ ಅನ್ಪಬ್ಲಿಷ್ಡ್ ಪುಸ್ತಕ ಇಟ್ಕೊಂಡು ಅನ್ಪಬ್ಲಿಷ್ಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲ ಅದು ಸ್ಟಾಕ್ ಅಲ್ಲಿ ಇತ್ತು ಅಂತಾರೆ, ಸ್ಟಾಕ್ ಅಲ್ಲಿ ಇಲ್ಲ ಅಂತಾರೆ, ಇಲ್ಲ ನಮ್ಮ ರಕ್ಷಣಾ ಇಲಾಖೆ ಕಡೆಯಿಂದ ಅಂತ ಚೆಕ್ ಮಾಡ್ಕೊಂಡಾಗ ಇದಕ್ಕೆ ಈ ಬುಕ್ಗೆ ನಾವು ಯಾರೋ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೂಡ ಆನ್ಸರ್ ಬರುತ್ತಲ್ಲ ನಮಗೆ. ಈ ಅನ್ಪಬ್ಲಿಷ್ಡ್ ಪುಸ್ತಕದ ಬಗ್ಗೆ ಇಟ್ಕೊಂಡು ಅಪ್ರಕಟಿತ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಕೆಲ ಸಾಲುಗಳನ್ನು ಉಲ್ಲೇಖಿಸಿ ಒಬ್ಬ ರಾಹುಲ್ ಗಾಂಧಿ ಮಾತನಾಡಬಹುದಾ ಸದನದಲ್ಲಿ? ಅಪ್ರಕಟಿತ ಪುಸ್ತಕ, ಅಪೋಲ ಕಲ್ಪಿತ. ನರವಣೆ ಹೇಳಿದಾರ ಇದನ್ನು? ಹೌದು, ರಾಹುಲ್ ಗಾಂಧಿ ಹೇಳಿದ್ರು ನಾನು ಸಮ್ಮತಿ ಇದೆ, ನಾನು ಬರೆದ ಸಾಲನೆ ಉಲ್ಲೇಖ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರಾ? ಪುಸ್ತಕ ಪಬ್ಲಿಷ್ಗೆ ಯೋಗ್ಯವಾಗಿದೆ ಅಂತ ಪರ್ಮಿಷನ್ ಸಿಕ್ಕಿದೆ, ಏನೂ ಇಲ್ಲ ಅಂತ ಹೇಳಿದ್ಮೇಲೆ ಆ ಸಾಲುಗಳು ಇಟ್ಕೊಂಡು ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಮಾಡ್ಬೋದಾ? ನೋಡಿ, ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ನಾವೆಲ್ಲ ಹೇಳ್ತೀವಲ್ಲ, ಮಾತನಾಡೋದಕ್ಕೆ ಬರೆಯೋದಕ್ಕೆ ಸ್ವಾತಂತ್ರ್ಯ ಇದ್ದಾಗ ಚರ್ಚೆ ಆಗುತ್ತೆ ಹೊರತು ಅದೇನು ನಿರ್ಧಾರಗಳಂತೂ ಬರಲ್ಲ. ಚರ್ಚೆ ಯಾವ್ಯಾವುದೋ ವಿಷಯಗಳನ್ನು ಚರ್ಚೆ ಮಾಡ್ತಾರೆ. ಇಂಥ ವಿಷಯಗಳನ್ನ ಚರ್ಚೆ ಮಾಡೋದ್ರಿಂದ ಜನರಿಗೆ ಒಂದು ಸಂದೇಶ ಹೋಗುತ್ತೆ. ಅದು ಸರಿನಾ ತಪ್ಪು ಅನ್ನೋದು ಅಂತಿಮ ನಿರ್ಧಾರ ಆಗೇ ಆಗುತ್ತೆ. ಅದು ಜನರೇ ತೀರ್ಮಾನ ಮಾಡ್ಬೋದು, ಅಥವಾ ಅದು ಬರೆದಿರೋದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನುವಂಥದ್ದು. ಆದರೆ ನೀವು ಎಲ್ಲೋ ಒಂದ್ ಕಡೆ ಈ ಪಾರ್ಲಿಮೆಂಟ್ ಇರ್ಬೋದು, ಅಸೆಂಬ್ಲಿಯಲ್ಲಿ ಒಂದು ಒಳ್ಳೆಯ ಚರ್ಚೆಯ ವಾತಾವರಣ ನಿರ್ಮಾಣ ಆಗದೆ ಹೋದ್ರೆ ಅದು ದೊಡ್ಡ ಅಪಾಯ ಪ್ರಜಾಪ್ರಭುತ್ವ. ಇವತ್ತು ನಮ್ಮ ಕರ್ನಾಟಕದ ಅಸೆಂಬ್ಲಿನಲ್ಲೂ ಶಿವಲಿಂಗೇಗೌಡರು ಮಾತಾಡಿರುವಂತ ರೀತಿ ಇದೆಯಲ್ಲ, ಅದನ್ನ ಯಾರು ಕೂಡ ನೀವು ಮಾತಾಡಿ, ನೀವು BJP ಬೈತೀರಾ, RSS ಬೈತೀರಾ, ಟೀಕೆ ಮಾಡಿ, ಪಾರ್ಲಿಮೆಂಟಲ್ಲೂ ನೀವು ಟೀಕೆ ಮಾಡಿ, ಆದ್ರೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಇರಬಾರದು. ಅದು ಆ ಜಾಗ ಇರೋದೇ ಚರ್ಚೆ ಮಾಡೋದಕ್ಕೆ. ಇಡೀ ದೇಶದ ಸಮಸ್ಯೆಗಳನ್ನ
ಅಲ್ಲಿ ಶಾಸನಗಳು ತಯಾರಾಗುವಂಥದ್ದು, ದೇಶದ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆದಂಥವ್ರು ಹೋಗಿ ವಿರೋಧಕ್ಕೂ ಅವಾಚ್ಯಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ. ವಿರೋಧ ಮಾಡಿ ಚರ್ಚೆ ಮಾಡಿ ಅವಾಚ್ಯ ಶಬ್ದಗಳು ಏನಕ್ಕೆ ಅಂತ. ಅವಾಚ್ಯ ಶಬ್ದಗಳಿರಬಾರ್ದು ಮತ್ತು ಅಲ್ಲಿ ಸ್ವಾತಂತ್ರ್ಯ ಇರಬೇಕು ಚರ್ಚೆ ಮಾಡೋದಕ್ಕೆ. ಮತ್ತೆ ಎಲ್ಲಿ ಕೂಡ ಈ ದೈಹಿಕ ಹಲ್ಲೆ ಮಾಡುವಂಥದ್ದು ಇದೆಯಲ್ಲ, ಅದು ಯಾವತ್ತೂ ಕೂಡ ಅಕ್ಸೆಪ್ಟೇಬಲ್ ಅಲ್ಲ. ಅದು ಯಾವುದೇ ಇರ್ಬೋದು. ಆ ಹಂತಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಮ್ಗೆ ಇಂಟಾಲರೆನ್ಸ್ ಒಂದು ಯಾವತ್ತಾದ್ರು ಸರ್, ಈಗ ನೀವು ಬಹಳ ಬಹಳ ಹಿರಿಯ ಪತ್ರಕರ್ತರಿದ್ದೀರಿ, ಸದನದಲ್ಲಿ ಯಾವತ್ತಾದರೂ ನಮ್ಮ ಸದನದ ಬಾವಿ ಬಾಕ್ಸಿಂಗ್ ರಿಂಗ್ ಆಗಿರೋದು, ಕರಾಟೆ ರಿಂಗ್ ಆಗಿರೋದು, ಕತ್ತಿ ವರ್ಷ ರಿಂಗ್ ಆಗಿರೋದು ನೋಡಿದ್ರೆ ವಿಟ್ನೆಸ್ ತುಂಬಾ ಆಗಿದೆ, ಬಾಕ್ಸಿಂಗ್ ರಿಂಗ್ ಆಗಿದೆ, ತುಂಬಾ ಸರ್ತ ಆಗಿದೆ. ಆಕ್ಚುಲಿ ಅದರಿಂದ ಹೊರಗೆ ಬರ್ತಾ ಹೋಗ್ಬೇಕು ನಾವು, ಆದ್ರೆ ಆಗ್ತಾ ಇದೆ. ಇಡೀ ದೇಶದ ಇತಿಹಾಸ ಲೋಕಸಭೆ ಹೇಳ್ತಾ ಇದ್ದೆ ನಾನು, ಲೋಕಸಭೆ ಬಾಕ್ಸಿಂಗ್ ರಿಂಗ್ ಆಗ್ಬಿಟ್ಟಿತ್ತು, ಹೊಡೆದಾಡ್ಬಿಟ್ಟಿದ್ರು, ಬಟ್ಟೆ ಹರಿದು ಬಿಟ್ಟಿದ್ರು, ರಕ್ತ ಸುರಿತಾ ಇತ್ತಲ್ಲಿ. ನಿಜವಾಗೂ ನಮ್ಮ ಹ್ಯಾವ್ ಯು ಎವರ್ ವಿಟ್ನೆಸ್ಡ್ ಅಂತ ಹೇಳಿ ನಮ್ಮ ದೇಶದ ಒಂದು ದೊಡ್ಡ ದುರಂತ ಏನಂದ್ರೆ ಪಾರ್ಲಿಮೆಂಟು ಅಸೆಂಬ್ಲಿನಲ್ಲಿ ತುಂಬಾ ಗಲಾಟೆಗಳಾಗಿದೆ, ಕೈ ಮಿಲಾಯಿಸೋದು, ಮೈಕ್ ಕಿತ್ತು ಹಾಕೋದು ಎಲ್ಲ ಆಗಿದೆ. ಅದರಲ್ಲಿ ಇಡೀ ದೇಶ ನಮ್ಮ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ನೆನಪಿರ್ಬೇಕಂತ ಒಂದು ಘಟನೆ ತಮಿಳುನಾಡು. ಜಯಲಲಿತಾ ತನ್ನ ಸೀರೆನ ಕೈ ಹಾಕ್ಬಿಟ್ಟಿದ್ರು. ಆ ಜಯಲಲಿತಾ ಅವಾಗ ಪ್ರತಿಜ್ಞೆ ಮಾಡಿದ್ಲು, ನಾನು ಮುಂದಿನ ಸರ್ತೆ CM ಆಗಿ ಇದ್ರೊಳಗೆ ಅಸೆಂಬ್ಲಿ ಒಳಗೆ ಕಾಲಿಡ್ತಾ ಇದ್ದೀನಿ, ಇಲ್ಲದೆ ಇದ್ರೆ ಬರೋದೇ ಇಲ್ಲ ಅಂತ. ಅವಳು ಅವತ್ತು ತನ್ನ ಸೀರೆ ಸೆರಗನ್ನ ಕರುಣಾನಿಧಿ ಕಡೆಯವ್ರು ಹೇಳಿದ್ರು ಅಂತ ಹೊರಗಡೆ ಹೋಗಿ ಅದನ್ನೇ ಶಪಥ ಮಾಡಿ ಹೋರಾಟ ಮಾಡಿ ನೆಕ್ಸ್ಟ್ CM ಆಗಿ ಒಳಗೆ ಬಂದ್ರು. ಸೊ ಈ ತರದ ಘಟನೆಗಳೆಲ್ಲ ನಮ್ಮ ದೇಶದಲ್ಲಿ ಆಗಿದೆ. ಪ್ರಧಾನಮಂತ್ರಿಯವರ ಮೇಲೆ ಈ ತರದ ಘಟನೆ ನಡೀತಾ ಇರಲಿಲ್ಲ ಅಥವಾ ನಡೀತಾ ಇತ್ತು ಅಂತ ಹೇಳಲಿಕ್ಕೆ ಲೋಕಸಭೆಯ ಅಥವಾ ಸದನದ ಹಿಂದಿನ ಕೆಲ ನಡಾವಳಿಗಳು ಪೂರಕವಾಗಿದ್ದಿರಬಹುದಲ್ವೇ ಬಿರ್ಲಾ ಅವ್ರಿಗೆ? ಹೌದು, ಈ ಸರ್ತೆ ನೋಡಿ ಪಾರ್ಲಿಮೆಂಟ್ ಅಲ್ಲಿ ನಡೆದಂತ ಘಟನೆಗಳು ತುಂಬಾ ಅಗ್ರೆಸಿವ್ ಆಗೇ ಇತ್ತು. ತುಂಬಾ ಚರ್ಚೆಗಳು, ಅದು ತೇಜಸ್ವಿ ಸೂರ್ಯ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪ್ರತಿರೋಧಗಳು ವ್ಯಕ್ತ ಆಯಿತು. ಸ್ವತಃ ಅಮಿತ್ ಶಾ ಅವರೇ ಅವ್ರನ್ನ ರಕ್ಷಣೆಗೆ ಬರುವಂತದ್ದು, ಈ ಎಲ್ಲ ಘಟನೆಗಳನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ಪಾರ್ಲಿಮೆಂಟಿನ ಇಡೀ ಈ ಬಾರಿ ಅಧಿವೇಶನದಲ್ಲಿ ತುಂಬಾ ಒಂದು ರೀತಿಯ ಟೆಂಪರ್ ಅಂತ ನಾವೇನು ಹೇಳ್ತೀವಲ್ಲ, ಎಲ್ಲರದು ಟೆಂಪರ್ ಹೈ ಆಗಿತ್ತು ಅಂತ ಅನಿಸುತ್ತೆ. ಆದ್ರೆ ಈ ತರ ಮಹಿಳೆಯರು ಹೋಗಿ ಪ್ರಧಾನಿನ ಅಟ್ಯಾಕ್ ಮಾಡ್ತಾರೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಬಿಪಿ ತಪಾಸಣಾ ಶಿಬಿರ ನಡೆದಿದ್ರೆ ಚೆನ್ನಾಗಿರ್ತಿದೆ, ಎಲ್ಲೋ ಒಂದ್ ಕಡೆ ಅದನ್ನ ಬಿಪಿ ತಪಾಸಣಾ ಶಿಬಿರ ನಡೆದಿದ್ರೆ ಚೆನ್ನಾಗಿರ್ತಿದೆ. ಬಹುತೇಕ ಅವರು ಬಂದು ಸದನದ ಬಾವಿಯಲ್ಲಿ ಬಂದು ಪ್ರೊಟೆಸ್ಟ್ ಮಾಡಬಹುದಾಗಿತ್ತು ಅಥವಾ ಘೋಷಣೆ ಕೂಗಬಹುದಾಗಿತ್ತು. ಮತ್ತೆ ಪಾರ್ಲಿಮೆಂಟ್ ಇರೋದು ಪ್ರತಿಭಟನೆ ಮಾಡೋದಕ್ಕೆ ವ್ಯವಸ್ಥೆ ಇದೆ ಅಲ್ಲಿ. ಬಾವಿ ಅಂತ ಮಾಡಿರೋದೇ ಪ್ರತಿಭಟನೆ ಮಾಡೋದಕ್ಕೆ, ಅಲ್ಲೂ ಮಾಡಕ್ಕಾಗಲ್ಲ ಅಂದ್ರೆ ಮತ್ತೆ ಅವರೆಲ್ಲ ನೋಡಿ, ಯಾರೇ ಮೆಂಬರ್ ಇರ್ಬೋದು, ಯಾವುದೇ ಪಕ್ಷದವ್ರು ಇರ್ಬೋದು, ಅವರೆಲ್ಲ ಜನರ ಪ್ರತಿನಿಧಿಗಳು, ಅಲ್ಲಿ ಯಾರೋ ಸಾಮಾನ್ಯ ಜನರು ಹೋಗಿ ಮಾಡಲ್ಲ. ಪ್ರಧಾನಿ ಕೂಡ ಒಬ್ಬ ಮೆಂಬರ್, ಪಾರ್ಲಿಮೆಂಟ್ ಮೆಂಬರ್. ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಆ ಪ್ರತಿಭಟನೆಗಳು ಕೂಡ ವ್ಯಾಪ್ತಿಯಲ್ಲಿ ಇರಬೇಕು, ಏನು ಪಾರ್ಲಿಮೆಂಟಿನ ಚೌಕಟ್ಟಿನಲ್ಲಿ ಇರಬೇಕು, ಚರ್ಚೆಗೆ ಅವಕಾಶ ಇರಬೇಕು. ಇಲ್ಲಿ ಮೋದಿ ಅವರು ಅಂತ ತಗೊಳ್ಳೋ ಬದಲಾಗಿ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ತಗೊಂಡು ಚರ್ಚೆ ಮಾಡಿದಾಗ ಎಲ್ಲ ಒಂದ್ ಕಡೆ ಇಲ್ಲಿ ಲೋಪ ಆಗಿದೆ ಅನ್ನುವಂಥದ್ದು ಖಂಡಿತ ಗೊತ್ತಾಗುತ್ತೆ. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಯದು ಕುಮಾರ್ ಈಗಷ್ಟೇ ಜಾಯ್ನ್ ಆಗ್ತಾ ಇದ್ದೀನಿ. ಈ ಒಂದು ಮುತ್ತಿಗೆ ಇತ್ತಲ್ಲ, ಪ್ರಧಾನಿಯವರ ಆಸನದ ಮುತ್ತಿಗೆ, ಈ ವಿಚಾರ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿ ಓಂ ಬಿರ್ಲಾ ಅವರು ಒಂದು ಕಡೆ ಮಾತಾಡಬೇಕಾದಾಗ, ಈ ಮುತ್ತಿಗೆ ಹಾಕಿದ್ದ ಸೋಕಾಲ್ಡ್ ಅಕ್ಯೂಸ್ಡ್ ಆರೋಪಿಗಳು ಅಂತ ಏನು ಕಂಪ್ಲೇಂಟ್ ಮಾಡಿದ್ದಾರೆ ಅಂತಲ್ಲ, ಈ ಆರೋಪ ಹೊತ್ಕೊಂಡಿರ್ತಕ್ಕಂಥರಲ್ಲಿ ಒಬ್ಬರು ಎಸ್ ಜ್ಯೋತಿಮಣಿ ಇದ್ದಾರೆ, ಒಬ್ಬರು ವರ್ಷ ಗಾಯಕ್ವಾಡ್ ಇದ್ದಾರೆ, ಸಪೋರ್ಟ್ ಪ್ರಿಯಾಂಕಾ ಗಾಂಧಿ ಸಿಕ್ತಿತ್ತು, ಆ ನಂತರದಲ್ಲಿ ಡಿಂಪಲ್ ಯಾದವ್ ಇದೆ ಸಿಕ್ತಿತ್ತು ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದರಲ್ಲಿ ವರ್ಷ ಗಾಯಕ್ವಾಡ್ ಏನು ಮಾತಾಡಿದ್ದಾರೆ ನೋಡಿ. मैं तो यही सवाल पूछ रही हूँ ना कि उस दिन वो मौजूद नहीं थे क्या हाउस में? किरण रिजिजू जी मौजूद थे ना, उन्होंने देखा नहीं क्या? आप लोगों ने वीडियो डाले हमारे, तो क्या उन्होंने वीडियो नहीं देखे थे उस वक्त? तो क्या नए वीडियो डाले, मुझे नहीं समझ में आ रहा है। और किस तरह से हमें बेबुनियाद हमारे ऊपर आरोप लगाए जा रहे हैं, मनगढ़ंत कहानियां बताई जा रही है। और हमने एक बार देखा था कि एक बुराली लड़के सुने सपने, वैसे एक सपना जा रहा है, कभी कहते हैं भंगड़ी से मरना चाहते थे, कभी कहते हैं काटना चाहते थे, अब नई चीज आ गई है। हमारे महिलाएं, हम थोड़ी किसी को मारने गए थे, हम तो एक बैनर लेके गए थे। अब बैनर से डर गए, आप एक किताब लेने से डर गए, आपको टैरिफ के ऊपर बात नहीं करनी है, आपको चाइना की घुसखोरी के ऊपर बात नहीं करनी है, आपको वो जेफर्स को रिपोर्ट के ऊपर बात नहीं करनी अमेरिका की, तो एप्सिन के ऊपर बात करने से आप कतराते हो। ये तो सच सच बोलिए। बीजेपी की हुआ है कि कांग्रेस की जो एमपीज है उन्होंने जिस तरीके का बर्ताव किया संसद, क्या बर्ताव किया आप बताओ, क्या बर्ताव किया? कोई एक्शन किया हाथ से? कुछ बैनर लेके गए थे, अब बैनर से डर गए, आप एक किताब लेने से डर गए, आपको टैरिफ के ऊपर बात नहीं करनी है, आपको चाइना की घुसखोरी के ऊपर बात नहीं करनी है। हम थोड़ी किसी को मारने गए थे, हम तो एक बैनर लेके गए थे। अब बैनर से डर गए, आप एक किताब लेने से डर गए,
ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಯದುಕುಮಾರ್ ಅವರು ಇದ್ದಾರೆ. ಸ್ವಾಗತ ಯದುಕುಮಾರ್ ಅವರು ತಮ್ಮ ಡಿಬೇಟ್ಗೆ. ಇಲ್ಲಿ ವರ್ಷ ಗಾಯಕವಾಡ್ ಅವರು ಮಾತಾಡ್ತಾ ಇದ್ರು, ಅಲ್ಲ ರೀ ನಾವು ಏನಲ್ಲಿ ಅವ್ರಿಗೇನು ಹಲ್ಲೆ ಮಾಡೋಕ್ಕೆ ಹೋಗಿರಲಿಲ್ಲ, ಬ್ಯಾನರ್ ತೊಗೊಂಡು ಹೋಗಿದ್ರು ಈ ವ್ಯಕ್ತಿ ಮಾತಾಡಲ್ಲ, ಬುಕ್ಸ್ ತೊಗೊಂಡು ಹೋದ್ರು ಮಾತಾಡಲ್ಲ, ಟ್ಯಾರಿಫ್ ಬಗ್ಗೆ ಮಾತಾಡಿ ಅಂದರು ಮಾತಾಡೋಕ್ಕೆ ಧೈರ್ಯ ಇಲ್ಲ ಇವರಿಗೆ, ಈ ಕಡೆ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಮಾತಾಡಿ ಅಂದರು ಅದ್ರ ಬಗ್ಗೆ ಅವ್ರು ಮಾತಾಡೋಕ್ಕೆ ರೆಡಿ ಇಲ್ಲ, ಏನು ನಾವು ಹಲ್ಲೆ ಮಾಡೋಕ್ಕೆ ಹೋಗಿದ್ವೇನ್ರಿ ಅಂತೇಳಿ ಓಪನ್ ಆಗಿ ಕೇಳ್ತಾ ಇದ್ದಾರೆ. ಯಾರಪ್ಪ ನಾವು ಹಲ್ಲೆ ಮಾಡೋಕ್ಕೆ ಹೋಗಿದ್ವಿ ಅಂತ ಏನಿತ್ತು ನಮ್ಮ ಬಳಿಯಲ್ಲಿ, ಬ್ಯಾನರು ಪುಸ್ತಕ ಬಿಟ್ಟರೆ ನಾವು ಏನು ವಿಷಯ ಮಾತಾಡ್ತಾ ಇದ್ವಿ ಅಲ್ಲಿ, ಇದು ಯಾವುದಕ್ಕೂ ಉತ್ತರ ಕೊಡೋಕ್ಕಾಗದೆ ಬಾಯಿಗೆ ಬಂದು ಕತೆ ಕಟ್ತಾ ಇದ್ದಾರಲ್ಲ ಸರಿನಾ ಅಂತೇಳಿ ಅವ್ರ ಕ್ವಶನ್, ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಇದು. ಪ್ರಧಾನಮಂತ್ರಿಗಳು ಸದನದಲ್ಲಿ ಯಾವತ್ತೂ ಉತ್ತರ ಕೊಡದೆ ಹೋಗದೆ ಇರುವಂಥದ್ದು ಯಾವುದೇ ಇತಿಹಾಸ ಇಲ್ಲ ಸರ್. ಅದಲ್ಲಿ ಅದರ 2014ರಲ್ಲಂತೂ ಪಾಪ ಕಾಂಗ್ರೆಸ್ಗೆ ಅವರು ಮುಟ್ಟು ನೋಡ್ಕೊಳ್ಳುವಂತ ಉತ್ತರಗಳನ್ನ ಕೊಡ್ತಾನೆ ಬಂದಿದ್ದಾರೆ, ಅವ್ರು ನೋಡ್ಕೊಂತಾನೆ ಇದ್ದಾರೆ. ಅದಲ್ಲಿ ಕೊಟ್ಟಿರುವಂತ ಉತ್ತರಗಳನ್ನ ಇನ್ನ ತಡ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ನೀವು ಪ್ರಧಾನಮಂತ್ರಿ ಅಧ್ಯಕ್ಷರ ಏನು ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲೆ ಏನು ಮಾತಾಡಬೇಕಾಗಿರುವಂತ ಪ್ರತಿಪಕ್ಷದ ನಾಯಕರು ಯಾವ್ದು ಉಲ್ಲೇಖ ಆಗಿರುತ್ತೋ ಇದರಲ್ಲಿ ಪ್ರೆಸಿಡೆಂಟ್ಸ್ ಅಡ್ರೆಸ್ ನಲ್ಲಿ ಅದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. ನೀವೇನ್ ಮಾತಾಡ್ತಾ ಇದ್ರಿ, ನೀವ್ ಯಾವ್ದು ಮಾತಾಡ್ತಾ ಇದ್ರಿ ಅಂತ ನಾವು ಕೇಳೋದಂಥದ್ದು ಸದನದ ರೀತಿಯನ್ನು ನಡೆಸುವಂತ ಎಲ್ಲಾ ಇದನ್ನ ಪ್ರಧಾನಮಂತ್ರಿ ಹೇಳ್ಬೋದಿತ್ತಲ್ಲ ಅಂತ. ರಾಹುಲ್, ಅಲ್ಲಿ ಏನಪ್ಪ ನಡೀತಿದೆ, ಅವ್ರು ಏನ್ ರಾಷ್ಟ್ರಪತಿಗಳು ಭಾಷಣ ಮಾಡಿದ್ದಾರೆ, ನೀನ್ ಯಾವ ಪುಸ್ತಕ ಎತ್ಕೊಂಡ್ ಬಂದಿದ್ಯಪ್ಪ ಅಂತ ಪ್ರಧಾನಮಂತ್ರಿನೇ ಕೇಳಬೇಕಿತ್ತಲ್ಲ ರಾಹುಲ್ ಗಾಂಧಿಗೆ. ಇನ್ನೂ ಚೆನ್ನಾಗಿರ್ತಿತ್ತಲ್ಲ, ವೈಟೇಜ್ ಇರ್ತಿತ್ತಲ್ಲ ನಾನು ಹೇಳೋದನ್ನ. ಈ ತರದ ಮಾತುಗಳನ್ನ ತಮ್ಮಂತ ಬುದ್ಧಿವಂತರಿಗೆ ಎಲ್ಲ ಕೇಳ್ತಾರೆ ಸರ್. ಅದಲ್ಲಿ ಬುದ್ಧಿವಂತರು ಅಲ್ದೇ ಇರೋರಿಗೆ ಹೇಳಿದ್ರೆ ಯಾವ ರೀತಿ ಕೇಳ್ತಾರೆ, ಕೇಳಲ್ಲ. ಅವದಲ್ಲಿ ಈ ತರ ಕೇಳಿದ್ರೆ ಈ 95 ಚುನಾವಣೆ ಇದು ಸೋಲ್ತಾ ಇರಲಿಲ್ಲ, 95 ಚುನಾವಣೆ ಸೋಲ್ತಾ ಇರಲಿಲ್ಲ. ಈ ರಾಷ್ಟ್ರಪತಿಗಳ ಭಾಷಣದಲ್ಲಿ ರಾಹುಲ್ ಗಾಂಧಿ 95 ಚುನಾವಣೆಗಳನ್ನು ಸೋತಿರೋದ್ರ ಬಗ್ಗೆ ಇತ್ತ, ಅದನ್ನು ಉಲ್ಲೇಖ ಮಾಡ್ಕೊಂಡು ತೇಜಸ್ವಿ ಸೂರ್ಯ ಮಾತಾಡಿದ್ದ. ರಾಷ್ಟ್ರಪತಿಯವರ ಭಾಷಣದಲ್ಲಿ ಸರ್ಕಾರದ ಕಾರ್ಯಕ್ರಮಗಳಾಗ್ಬೋದು, ಸರ್ಕಾರದ ನೀತಿ ನೀತಿಗಳಾಗ್ಬೋದು, ಮಾತಾಡಿ ಸರ್ಕಾರದ ಎಲ್ಲಾ ರೀತಿಗಳು ಏನೇ ಆದ್ರೂ ಸರ್, ವೆನ್ ದ ಆಪೋಸಿಷನ್ ಮೆಂಬರ್, ಲೀಡರ್ ಆಫ್ ದ ಆಪೋಸಿಷನ್, ವೆನ್ he stands to speak, the sky is the limit for him to speak. The sky is, sir, I'll complete, sir, please. The sky is limit for him to speak. ನೀವು ಅದನ್ನ ಮಾತಾಡ್ತೀರಾ, ನೀವು ಔಟ್ ಆಫ್ ದಿ ಸಿಲೆಬಸ್ ಯಾವ್ದು ಮೆನ್ಷನ್ ಮಾಡದೇ ಇರುವಂತದನ್ನ ಮಾತಾಡಿದಾಗ ಸರ್, ಸದನ ನಡಿಬೇಕಾದಾಗ ಅದನ್ನ ಆಬ್ಜೆಕ್ಟ್ ಇಟ್ ಈಸ್ ಇನ್ ಪ್ರಿವ್ಯೂ ವಿತ್ ವಾಟ್ ಎವರ್ ಇಲ್ಲ ಅಂತ ಹೇಳುವಂತದ್ದು. ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇದನ್ನ ಹೇಳೋವಂಥದ್ದು ಯಾರು ಸಭಾಧ್ಯಕ್ಷರು ಮಾಡಿದ್ದಾರೆ. ಸಭಾಧ್ಯಕ್ಷರು ಮಾಡಿರ್ಬೇಕಾದಾಗ ಅದು ಪೂರಕವಾಗಿ ನಡ್ಕೋಬೇಕಲ್ಲ ಸರ್. ಅದಲ್ಲಿ ನೀವು ಬುಕ್ ಬಗ್ಗೆನೇ ಚರ್ಚೆ ಮಾಡಬೇಕು, ಯಾವುದೇ ಬಗ್ಗೆ ಚರ್ಚೆ ಮಾಡ್ಕೋಬೇಕು ಅಂದ್ರೆ ನೀವು ಸಭಾಧ್ಯಕ್ಷರು, ನೀವು ಸದನದಿದ್ದು ಪೂರ್ವಾನುಮತಿ ತಗೊಳ್ಳಿ, ಇದ್ರ ಬಗ್ಗೆ ತಗೊಳ್ಳಿ, ಅವಾಗ ನೀವು ಮಾತಾಡದೇ ಇದ್ದಾಗ ಅದು ಹಕ್ಕುಚ್ಯುತಿ ಆಗುತ್ತೆ. ಲೀಡರ್ ಆಫ್ ಆಪೋಸಿಷನ್ ಮಾತಾಡದೇ ಇರೋದಕ್ಕೆ ನೀವು ರಾಷ್ಟ್ರಪತಿಗಳ ವಂದನಾ ನಿರ್ಣಯದಂದಾಗೆ ಅಲ್ಲಿ ಏನ್ ಪಾಯಿಂಟ್ಸ್ ಇರುತ್ತೋ ಅದ್ರ ಬಗ್ಗೆ ಮಾತಾಡ್ಬೇಕು ಹೊರತು ಬೇರೆದ್ ಮಾತಾಡಿದಾಗ ಅದು ಅಬ್ಜೆಕ್ಷನ್ ಆಗುತ್ತೆ ಸರ್. ಅಲ್ಲಿ ಅದಾದ್ಮೇಲೆ ಸರ್, ಈಗ ನೀವು ಪ್ರತಿಭಟನೆ ಮಾಡಲೇಬೇಕು. ನಾವು ಪ್ರತಿಭಟನೆ ಮಾಡಿದೀವಿ ಸರ್, ಕರ್ನಾಟಕದಲ್ಲಿ ಬಾವಿಗೆ ಇಳಿದು ಸದನದಲ್ಲಿ ಪ್ರತಿಭಟನೆ ಮಾಡಿದೀವಿ. ಎದುರುಗಡೆ ಅವಾಗ್ಲೇ ಸೂರ್ಯ ಮುಖಂಡರಾಜ್ ಹೇಳ್ತಾ ಇದ್ರು ಬಾವಿನಲ್ಲಿ ಅಲ್ಲೇ ಮುಖ್ಯಮಂತ್ರಿಗಳು ಇರ್ತಾರೆ ಅಂತ ಅನ್ಬಿಟ್ಟು. ಆದರೆ ಆ ಸದನದ ಗೌರವ ಇದನ್ನ ನಾವು ಅಲ್ಲೇ ಇದ್ವಿ. ಅದು ಬಂದ್ಬಿಟ್ಟು ಪ್ರಧಾನಮಂತ್ರಿಗಳು ಕುತ್ಕೊಳ್ಳುವಂತ ಚೇರ್ ಆಗ್ಬೋದು, ಮುಖ್ಯಮಂತ್ರಿಗಳು ಕುತ್ಕೊಳ್ಳುವಂತ ಚೇರ್ ಆಗ್ಬೋದು, ಅದಲ್ಲ. ನಾವು ಅಲ್ಲೇ ಕುತ್ಕೊಂಡು ಚರ್ಚೆ ಮಾಡ್ತಾ ಇರಬೇಕಾದಾಗ ಯಾವ ಸಸ್ಪೆಂಡ್ ಯಾಕಾಗಿದ್ರಿ? ಅದು ನೀವು ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ರೆ ಸಸ್ಪೆಂಡ್ ಎಲ್ಲ ಯಾಕಾಗಿದ್ರಿ? ಸಸ್ಪೆಂಡ್ ಮಾಡಿಲ್ವಾ ನಿಮ್ಮನ್ನ? ಅಲ್ಲೇ ಕೂತ್ಬಿಟ್ಟು ಸಸ್ಪೆಂಡ್ ಮಾಡ್ಬಿಟ್ರ ಅವ್ರು ನಿಮ್ಮನ್ನ? ಸರ್, ಈಗ ನಾನು ಇಲ್ಲಿ ಕುತ್ಕೊಳ್ಳೋದಕ್ಕೂ ನಾನು ಅಲ್ಲಿ ಕುತ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆಯಲ್ಲ ಸರ್. ಓಕೆ, ನಾನು ಇಲ್ಲಿ ಕುತ್ಕೊಳ್ಳೋದಕ್ಕೂ ಅಲ್ಲಿ ಪೇಪರ್ ಹರಿದು ಹಾಕಿದ್ರು, ಮುಖದ ಮೇಲೆ ಬಿಸಾಕಿದ್ರು, ಪೇಪರ್ ನೋಡಿಲ್ವಾ ನೀವು? ಹೋಗ್ಲಿ ನೋಡಿಲ್ವಾ? ಸುಳ್ಳಾಗೋಗ್ಲಿ. ಪ್ರತಿಭಟನೆ ಮಾಡೋದಕ್ಕೂ ವಿರೋಧ ಮಾಡೋದಕ್ಕೂ ಅಲ್ಲಿ ಈಗ ವರ್ಷ ಏನ್ ಹೇಳಿದ್ರು, ಇದು ವರ್ಷ ನೋಡಿ ಸ್ವಾಮಿ, ನಾವು ಒಂದು ಬ್ಯಾನರ್ ತಗೊಂಡು ಹೋಗಿದ್ವಿ, ಪುಸ್ತಕ ತಗೊಂಡು ಹೋಗಿದ್ವಿ, ಇದಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ರೆ ನಾವು ಹೊಡೆಯಕ್ ಹೋಗಿದ್ವಿ ಅಂತ ಹೇಳ್ತಾರಲ್ಲ, ತಪ್ಪಲ್ವಾ ಅಂತ ಕೇಳ್ತಾ ಇದ್ದಾರೆ. ಅದನ್ನೇ ಆ ವರ್ಷ ಅವರ ಮಾನ್ಯ ಸದಸ್ಯರಿಗೆ ಹೇಳ್ತಾ ಇದ್ದೀನಿ, ತಾವು ಕೂತಲ್ಲೇ ಜಾಗದಲ್ಲಿ ತಮ್ಮ ಅಭಿಪ್ರಾಯವನ್ನ ಇಡೀ ದೇಶ, ಇಡೀ ರಾಷ್ಟ್ರ ಕೇಳುವಂತ ಬಾವಿಗೆ ಬರೋದು ಬ್ಯಾನು, ಬಾವಿಗೆ ಬರೋದು ಬ್ಯಾನು. ಯಾರು ಬಾವಿಗೆ ಬಂದೇ ಇಲ್ಲ ಹಂಗಾದ್ರೆ ಬರುವಂತ ಬರ್ಲೇಬೇಕು, ಪ್ರತಿಭಟನೆ ಆಗ್ಲೇಬೇಕು. ಪ್ರಧಾನಮಂತ್ರಿ ಪರ್ಮಿಷನ್ ಬೇಕಾ ಬಾವಿಗೆ ಬರಕ್ಕೆ? ಪ್ರಧಾನಮಂತ್ರಿ ಪರ್ಮಿಷನ್ ಬೇಕಾ ಬಾವಿಗೆ ಬರಕ್ಕೆ ಅಂತ? ಹೋಗುವ ಹಾದಿಯಲ್ಲಿ ಇದು ಪ್ರಧಾನಮಂತ್ರಿ ಪರ್ಮಿಷನ್ ಬೇಕಾ ಬಾವಿಗೆ ಬರಕ್ಕೆ ಅಂತ? ತಾವೆಲ್ಲಿರ್ಬೇಕು ಸರ್? ಅಲ್ಲಿ ಬಾವಿ ಒಳಗಡೆ ತಮ್ಮ ಒಂದು ಅಧಿಕಾರ ಇರೋದು. ಆಯ್ತು, ತಾವೆಲ್ಲಿದ್ರಿ? ತಾವು ಅಧಿಕಾರವಲ್ಲ, ಮಹಿಳಾ ಮಣಿಗಳೇನು ಅದೇನು ಸಂಸದರು ನಿಂತಾರೆ, ತಾವೆಲ್ಲಿದ್ರಿ? ಯಾವ ಇದಕ್ಕಂತಂದ್ರೆ ಈಗ ಅಲ್ಲಿ ಮನುಷ್ಯನೇ ಇಲ್ವಲ್ರಿ, ಅಲ್ಲಿ ಚೇರು 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 ಮನುಷ್ಯನೇ ಇಲ್ವಲ್ರಿ, ಅಲ್ಲಿ ವ್ಯಕ್ತಿನೇ ಲಾಜರ್ ಇಲ್ಲ ಅಲ್ಲಿ. ಓಕೆ, ಪ್ಲಕಾರ್ಡ್ ಯಾರು ಹಿಡ್ಕೊಂಡೇ ಇಲ್ವಾ ಸದನದಲ್ಲಿ? ಹೋಗ್ಲಿ, ನೋಟಿನ ಕಂತೆ ತಂದಿದ್ರಿ, ವೋಟ್ ಫಾರ್ ನೋಟ್ಗೆ ನೋಟಿನ ಕಂತೆ ತಂದಿದ್ರಿ ಸದನದಲ್ಲಿ, ನೋಟಿನ ಕಂತೆಗಳು ವೋಟ್ ಫಾರ್ ನೋಟ್ ಕೇಸಲ್ಲಿ ಪ್ರತಿಭಟನೆ ಮಾಡುವಂತ ಎಲ್ಲಾ ಅಧಿಕಾರಿಗಳು ಅವ್ರಿಗಿದೆ. ಯು ಸ್ಪೀಕ್ ಫ್ರಮ್ ಯುವರ್ ಚೇರ್. ನಾನು ಇದು ಇನ್ನೊಂದು ಹೇಳ್ತೀನಿ. ಇದು ಈಗ ಮೈಸೂರಿನ ಮಾಜಿ ಸಂಸದ ಟಿಕೆಟ್ ವಂಚಿತ ಪ್ರತಾಪ್ ಸಿಂಹ ಅವರ ಪಾಸನ್ನು ಪಡ್ಕೊಂಡು ಇದೇ ಸದನದಲ್ಲಿ ಬಂದು ಸ್ಮೋಕ್ ಬಾಂಬ್ ಹಾಕಿದಾಗ ಇದೇ ಸದನದ ಸ್ಪೀಕರ್ ಆಗಿದ್ದವರಿಗೆ ಗುಪ್ತಚರ ವರದಿ ಇರಲಿಲ್ವಾ, ನಮ್ಮ ಸದನದಲ್ಲಿ ಇಂಥ ದಾಳಿ ಆಗುತ್ತೆ ಅಂತ? ಒಂದು ಹಿಂದೆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಸ್ಪೀಕರಿಗೆ ಗುಪ್ತಚರ ಮಾಹಿತಿ ಇರಲಿಲ್ವಾ? ಸಂಸದರೇ ಬರಕ್ಕೆ ಹೋಗ್ಬೇಡಿ, ನೀವು
ನಿಮ್ಗೆ ಈ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಉಗ್ರಗಾಮಿಗಳು, ನೀವು ಎಲ್ಲೆಲ್ಲಿ ಇರ್ತೀರೋ ಅಲ್ಲೇ ಮನೆಗೆ ಓಡಿಬಿಡಿ ಅಂತ ಹೇಳಬೇಕಾಗಿತ್ತಲ್ಲ ಸ್ಪೀಕರ್ ಅವರು. ಇದನ್ನು ಮಾತ್ರ ಹೇಳ್ಬಿಟ್ಟು ಪ್ರಧಾನಮಂತ್ರಿ ರಕ್ಷಣೆ ಮಾಡಿಬಿಟ್ರು ಅವರು. ಅವತ್ತಿನ ಸ್ಪೀಕರ್ಗಳು ಯಾಕೆ ಮಾಹಿತಿ ಇರಲಿಲ್ಲ? ಗುಪ್ತಚರ ಈ ಇನ್ಫಾರ್ಮೇಷನನ್ನು ನಿಮ್ಮ ಸರ್ಕಾರದಲ್ಲಿ ಯಾರ್ಯಾರಿಗೆ ಶೇರ್ ಆಗ್ತಿದೆ ಇನ್ಫಾರ್ಮೇಷನ್ ಹಾಗಾದರೆ ಅದರ್ ದ್ಯಾನ್ ಪ್ರೈಮ್ ಮಿನಿಸ್ಟರ್? ಹೊರಗಿನಿಂದ ಅಟ್ಯಾಕ್ ಮಾಡಂತ ಪಾರ್ಲಿಮೆಂಟ್ ಅಟ್ಯಾಕ್ ಬಗ್ಗೆ ಮಾತಾಡಬೇಕಾದಾಗ ಯಾವ್ದು ಸದನದ ಪರಿಮಿತಿಯಲ್ಲಿ ಇರುತ್ತೋ ಅದು ಆ ಮಾಹಿತಿ ಸಭಾಧ್ಯಕ್ಷರಿಗಿರುತ್ತೆ. ಸದನದಿಂದ ಹೊರಗಡೆ ಬಂದು ಅದೇನೆ ಒಂದು ಕ್ರಮ ಇಲ್ಲ, ಸೇಫ್ ಗಾರ್ಡ್ ಮಾಡ್ಕೊಂಡ್ಬಿಟ್ರಿ ಪ್ರತಾಪ್ ಸಿಂಹ ನೀವೆಲ್ಲರೂ. ಸೇಫ್ ಗಾರ್ಡ್ ಯಾರು ಮಾಡಿಲ್ಲ ಸರ್. ಸೇಮ್ ಎಕ್ಸಾಂಪಲ್ ಈಗ ಮೊನ್ನೆ ನಡೆದಂತ ಸದನದಲ್ಲಿ ಇದೇ ಶಿವಲಿಂಗ ಗೌಡ್ರು ಯಾವ ಪದಗಳನ್ನ ಇದು ಮಾಡಿದ್ರು. ನಾವೇನು ಸಮರ್ಥನೆ ಮಾಡಿಲ್ವಲ್ಲ ಅವ್ರನ್ನ ಯಾರನ್ನು. ಇದೇ ಸ್ಪೀಕರ್ ಮುಸಿ ನಗ್ತಾ ಇದ್ರು, ಈಸ್ ಕಸ್ಟೋಡಿಯನ್ ಹೇಳ್ಬೇಕಾಗಿತ್ತು. ನೀವು ಮಾತಾಡ್ತಾ ಇರುವಂತ ಪದಗಳು ಅಸಂವಿಧಾನಿಕ, ಅನ್ಪಾರ್ಲಿಮೆಂಟರಿ ಅಂತ ಸ್ಪೀಕರ್ ಶಿವಲಿಂಗೇಗೌಡರು ಆದ್ರೆ ಯಾವತ್ತು ಪಾರ್ಶಾಲಿಟಿ ತೋರಿಸಿಲ್ಲ. ಹಿಂದೆ ಇವರ ಸ್ಪೀಕರ್ಗಳು ಇದ್ರಲ್ಲ ಅವ್ರ ತರ ಯಾವತ್ತೂ ಕೂಡ ಪಾರ್ಶಾಲಿಟಿ ತೋರಿಲ್ಲ. ರೂಲಿಂಗ್ ಗಳಲ್ಲಿ ಪಾಸ್ ಮಾಡೋದಿರ್ಬೋದು, ಇದು ಶಿವಲಿಂಗೇಗೌಡರು ಸದನದಲ್ಲಿ ಮಾತಾಡಿರುವಂತದ್ನ ಯಾರು ಕೂಡ ಏನ್ ಸಮರ್ಥನೆ ಮಾಡ್ಕೊಂಡಿಲ್ಲ. ಯಾವಾಗ ವಿರೋಧ ಪಕ್ಷ ಕೇಳಿಸ್ಕೊಳ್ರಿ, ಈಗ ವಿರೋಧ ಪಕ್ಷದ ನಾಯಕರುಗಳು ಅಲ್ಲ ಹಂಗಾರೆ ಇದನ್ನ ನೀವು ಇದ್ರಲ್ಲಿ ಲೋಕಸಭೆನಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಮ್ಯಾಟ್ರ್ಗಳನ್ನೆಲ್ಲ ತಗೊಂಡ್ಬಂದ್ಬಿಟ್ಟು ನೆಹರು ಬಗ್ಗೆ, ಇಂದಿರಾ ಗಾಂಧಿ ಬಗ್ಗೆ, ರಾಜೀವ್ ಗಾಂಧಿ ಬಗ್ಗೆ ಅನ್ಪಬ್ಲಿಷ್ಡ್ ಅಲ್ಲ, ಪಬ್ಲಿಷ್ ಆಗಿಲ್ದೇ ಇರುವಂತ ವಾಟ್ಸಪ್ ಯೂನಿವರ್ಸಿಟಿ ವಾಟ್ಸಪ್ ಅಲ್ಲಿ ಸರ್ಕ್ಯುಲೇಟ್ ಆಗುವಂತ ಮೆಸೇಜ್ಗಳ ಮೇಲೆ ಇವ್ರು ಚರ್ಚೆ ಮಾಡ್ತಾರೆ. ಅದಕ್ಕೆ ಸ್ಪೀಕರ್ ಅವಕಾಶ ಕೊಡ್ತಾರೆ. ಆಮೇಲೆ ನೀವು ಲೋಕಸಭೆ ಇದನ್ನ ನೋಡಿದೀರಾ ಫೀಡ್, ಒಂದು ಕ್ಯಾಮ್ರಾ ಯಾವಾಗ್ಲೂ ಸ್ಪೀಕರ್ ಕಡೆನೇ ಇರ್ತದೆ, ಇನ್ನೊಂದು ನರೇಂದ್ರ ಮೋದಿ ಅವ್ರ ಕಡೆ ಇರ್ತದೆ. ಇಲ್ಲಿ ನೀವು ಎಷ್ಟೇ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಈ ಕಡೆ ಮೈಕು ಆನ್ ಆಗಲ್ಲ, ಕ್ಯಾಮ್ರಾನು ತೋರ್ಸಲ್ಲ. ಅಷ್ಟ್ರ ಮಟ್ಟಿಗೆ ಇವರು ಇಡೀ ಲೋಕಸಭೆನ ಅವ್ರ ಕಡೆ ಕಂಟ್ರೋಲ್ ತಗೊಂಡ್ಬಿಟ್ಟವ್ರೆ. ಆಯ್ತು ಮಾತಾಡಿ ಅಲ್ಲ. ಈಗ ಅಮಿತ್ ಶಾ ಏನಂತ ಪದ ಬಳಸ್ತಾರೆ? ಅಮಿತ್ ಶಾ ನಿಮ್ಗೆ ಗೊತ್ತಲ್ಲ, ಹಿಂದಿನಲ್ಲಿ ಸಾ ಅಂತ ಒಂದು ಪದ ಬಳಸ್ತಾರೆ. ಆ ಪದ ಬಳಸ್ಬೋದಾ? ಅದು ಪಾರ್ಲಿಮೆಂಟ್ರಿನ? ಶಿವಲಿಂಗೇಗೌಡರಿಗೆ ಹೇಳ್ತಾರಲ್ಲ, ಇವ್ರು 95 ಎಲೆಕ್ಷನ್ ಗೆದ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಇವ್ರು ದುರಾಂಕಾರ, ಈ ಅಹಂಕಾರ, ಈ ಅಹಂಕಾರದಲ್ಲಿ ಆಯ್ತ್ರಿ. ಅದನ್ನೇ 95 ಎಲೆಕ್ಷನ್ ನೀವು ಗೆದ್ದಿದ್ದೀರಾ ಅಂತಾನೆ ನಾನು ಹೇಳಿದ್ದು. ಈಗ ಆಯ್ತು ಹಂಗತ್ತ ಗೆದ್ಬಿಟ್ಟಿದೀರಾ ಅಂದ್ಬಿಟ್ಟು ಅಮಿತ್ ಶಾ ಯಾವ ಪದ ಬೇಕಾದ್ರೂ ಬಳಸ್ಬೋದಾ ಪಾರ್ಲಿಮೆಂಟ್ ಒಳಗಡೆ? ಅದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡ್ರು? ಅವಾಗ ಸ್ಪೀಕರ್ಗೆ ತಲೆಯಲ್ಲಿ ಗಮನ ಇರ್ಲಿಲ್ವಾ? ಅವಾಗ ಇಂಟೆಲಿಜೆನ್ಸ್ ಇರ್ಲಿಲ್ವಾ? ಅಮಿತ್ ಶಾ ಇಂಥ ಪದ ಬಳಸ್ತಾರೆ, ಹಿಂಗ್ ಮಾತಾಡ್ತಾರೆ ಅಂತ. ಇವ್ರು ಮಾಡುವಂತ ಎಲ್ಲ ಅನಾಚಾರಗಳು ಮತ್ತೆ ಸಂವಿಧಾನ ವಿರೋಧಿ ಕೃತ್ಯಗಳು ಇವತ್ತು ತುಂಬಾ ಕೆಟ್ಟ ಪ್ರೆಸಿಡೆಂಟ್ ಅನ್ನ ಇವ್ರು ಹಾಕೊಟ್ಟಿದ್ದಾರೆ. ಸದನ ಯಾವ ರೀತಿ ನಡೀಬಾರ್ದು, ನಮ್ಮ ಪಾರ್ಲಿಮೆಂಟರಿ ಡೆಮಾಕ್ರಸಿ ಯಾವ ರೀತಿ ಇರಬಾರ್ದು ಅನ್ನೋದಕ್ಕೆ ಈ ಸ್ಪೀಕರ್ ಮತ್ತೆ ಇವರು ಪ್ರಧಾನಮಂತ್ರಿಗಳು ಅವರ ಮೇಲಾಗುವಂತ ಹಲ್ಲೆ ತಪ್ಪಿಸಿಕೊಳ್ಳುವ ಸಲುವಾಗಿ, ಅವರ ಮೇಲಾಗುವಂತಹ ದಾಳಿ ತಪ್ಪಿಸಿಕೊಳ್ಳುವ ಸಲುವಾಗಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯವನ್ನು ದಾಟುಕೊಂಡು ಸದನಕ್ಕೆ ಅವರು ಬರಲಿಲ್ವಾ? ನಾನು ಹೇಳಿದ್ನಲ್ಲ ಮುಂದೆ ಹಲ್ಲೆ ತಪ್ಪಿಸ್ಕೊಳ್ಳಕ್ಕೆ ಇಲ್ಲ ಏಟ್ ಹೊಡೆದು ಬಿಡ್ತಾರೆ, ಯಾರಾದ್ರೂ ಮಹಿಳೆಯರು ಹೊಡೆದು ಬಿಡ್ತಾರಲ್ಲಿ. ಯಾವುದು ಇಲ್ಲ, ಪಲಾಯನವಾದ ಮಾಡೋದು ಅಷ್ಟೇ. ಪಲಾಯನ ಮಾಡೋದು, ಈ ಹಲ್ಲೆ ಯಾವುದು ಮಾಡಕ್ಕೂ ಸಾಧ್ಯನೇ ಇರ್ತಾ ಇರ್ಲಿಲ್ಲ, ಮಾಡ್ತಾನೂ ಇರ್ಲಿಲ್ಲ. ನನ್ನ ಪ್ರಕಾರ ಪ್ರತಿಭಟನೆಗಳಂತ ಆಗ್ತಾ ಇದ್ದು. ನಾನು ಆಗ್ಲೇ ಉಲ್ಲೇಖ ಮಾಡಿದೆ, ಮನಮೋಹನ್ ಸಿಂಗ್ ಅವ್ರ ಜೊತೆಗೆ ಸುಮಾರು ಬಾರಿ ಎಲ್ಲರೂ ಹೋಗಿ ನಿಂತ್ಕೊಂಡ್ರು, ಯಾರು ಏನು ಅವ್ರ ಮೇಲೆ ಹಲ್ಲೆ ಮಾಡ್ಲಿಲ್ಲ. ಹಾಗೆ ಈಗ 15 ಮಹಿಳಾ ಸದಸ್ಯರು ಹೇಗೆ ಹಲ್ಲೆ ಮಾಡಕ್ ಸಾಧ್ಯ? ಹಲ್ಲೆ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ ಗಾರ್ಡ್ಸ್ ಎಲ್ಲ ಅವ್ರನ್ನ ಗಾರ್ಡ್ ಮಾಡ್ತಾ ಇದ್ರು. ಅಲ್ಲ, ಯಾರಾದ್ರೂ ಅಲ್ಲಿ ಕರಾಟೆ ಬ್ಲಾಕ್ ಬೆಲ್ಟ್ಗಳು, ಬಾಕ್ಸಿಂಗ್ ಚಾಂಪಿಯನ್ಗಳು, ಹಿಂದೆ FIR ಚಾರ್ಜ್ ಶೀಟ್ ಇದ್ದಂತವರು, ಹಲ್ಲೆ ಪ್ರಕರಣದಲ್ಲಿ ಪೊಲೀಸ್ ಕೇಸಲ್ಲಿ ಬೇಕಾಗಿದ್ದವ್ರು ಇದ್ರ ನೋಡಿ, ಹಲ್ಲೆ ಪ್ರಕರಣಗಳಲ್ಲಿ, ರೇಪ್ ಪ್ರಕರಣಗಳಲ್ಲಿ, ಕ್ರಿಮಿನಲ್ ಪ್ರಕರಣಗಳಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಬಿಜೆಪಿ ಅವರದೇ ಇರ್ತಕ್ಕಂಥ FIR ಆರೋಪಗಳೆಲ್ಲ ಬೇರೆ ರಿಪೋರ್ಟ್ ಆಗ್ಬಿಟ್ಟಿದೆ ನಿಮ್ಮ ಪ್ರಕಾರ? ಅತಿ ಹೆಚ್ಚಾಗಿದೆ, ಅತಿ ಹೆಚ್ಚು ಬಿಜೆಪಿನವರದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪಾರ್ಟಿನವರದು ಇರಬಹುದು, ಕ್ರಿಮಿನಲ್ ಅಫೆನ್ಸ್ಗಳು ಇರಬಹುದು, ಕಾಂಗ್ರೆಸ್ದು ಇರಬಹುದು, ಆದ್ರೆ ಅತಿ ಹೆಚ್ಚು ಅವ್ರದ್ದು ಆಗಿದೆ. ಅದರಲ್ಲಿ ಈಗ ಜ್ಯೋತಿಮಣಿ ಅವ್ರ ಮೇಲಾಗ್ಲಿ ಅಥವಾ ಈ ಕಡೆ ವರ್ಷ ಅವ್ರ ಮೇಲಾಗ್ಲಿ ಈ ತರದ ಹಲ್ಲೆ ಕೇಸ್ಗಳಿದ್ದೆ, ಅವ್ರು ಯಾರಿಗಾದ್ರೂ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ನೋಡಿ. ಇದುವರೆಗೂ ವರದಿ ಪ್ರಕಾರ ಯಾವುದೂ ಇಲ್ಲ ಅಂತಹ ಕ್ರಿಮಿನಲ್ ಹೋಗ್ಬಿಟ್ಟಿದ್ರು, ಅಲ್ಲಿ ಹಲ್ಲೆ ಆಗ್ಬಿಡ್ತಿತ್ತು ಅಂತ. ಅದು ತಪೋಕಲ್ಪಿತ ಒಂದು ಈ ದೇಶದ ಜನಕ್ಕೆ ಹೊಸ ಒಂದು ಆಯಾಮವನ್ನು ಹುಟ್ಟು ಹಾಕ್ತಾ ಇದ್ದಾರೆ. ಏನೋ ಒಂದು ಹೊಸ ಇವ್ರಿಗೆ ತಪ್ಪಿಸ್ಕೊಳ್ತಾ ಇದ್ರು. ಇವರ ವೈಫಲ್ಯಗಳನ್ನ, ಇವ್ರ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನೆಲ್ಲ ಮುಚ್ಕೋಬೇಕು. ಈಗ ಜನನ ಡೈವರ್ಟ್ ಮಾಡಬೇಕು, ಜನರನ್ನ
ಅನುಕಂಪ ತಗೋಬೇಕು. ಪ್ರಧಾನಮಂತ್ರಿ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಹೇಳಿ ಅನುಕಂಪ ತಗೊಂಡು ಆ ನಿಟ್ಟಿನಲ್ಲಿ ಹೊರಹೊಮ್ಮೋದಕ್ಕೆ ಹೋಗ್ತಾ ಇದ್ದಾರೆ. ಎಪ್ಸ್ಟೀನ್ ಫೈಲ್ ಬಗ್ಗೆ ಈಗಾಗಲೇ ಅವ್ರಿಗೆ ಅವಮಾನ ಆಗಿದೆ, ನಿರ್ವಹಣೆ ಮಾಡಿರ್ತಕ್ಕಂಥ ಆರೋಪ ಅವ್ರ ಮೇಲೆ ಅವಮಾನ ಆಗಿದೆ, ಮತ್ತು ಅನೇಕ ಈ ಬೆಲೆ ಏರಿಕೆ ಆಗಿರ್ಬೋದು, ಈ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಆಗಿರ್ಬೋದು, ಅದ್ರ ಮೇಲೆ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದನ್ನ ಅವರು ತಡಿತಾ ಇದ್ದಾರೆ. ಈ ದೇಶದ ಸಾಲದ ಬಗ್ಗೆ ಅವರು ಚರ್ಚೆ ಮಾಡಬೇಕು. ಕೇವಲ 54 ಲಕ್ಷ ಕೋಟಿ ಇದ್ದ ಸಾಲ ಇವತ್ತು 214 ಕೋಟಿ ಹೇಗಾಯ್ತು ಅನ್ನೋದ್ರ ಬಗ್ಗೆ ಅವ್ರು ಚರ್ಚೆ ಆಗ್ಬೇಕಾಗಿತ್ತು. ಅದನ್ನ ತಪ್ಪಿಸ್ಕೊಳ್ಳೋಕೆ ಪಲಾಯನವಾದ ಮಾಡ್ತಾ ಇದ್ದಾರೆ. ಹನುಮೇಶ್ ಅವರ ಈಗ ಒಂದು ಅಪ್ರಕಟಿತ ಪುಸ್ತಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಭಾರತ ಮತ್ತು ಚೈನಾ, ವಿಶೇಷವಾಗಿ ಗ್ಯಾಲ್ವನ್ ಪ್ರಕರಣ ಅಂತ ನಾನು ಭಾವಿಸಿದ್ದೀನಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ಕಡೆ ಸೈನಿಕರು ಜಾಸ್ತಿ ಸತ್ರು, ನಮ್ಮ ಕಡೆ ಕಡಿಮೆ ಸತ್ರು. ಹೊಡೆದಾಟ, ಗುದ್ದಾಟ, ಮುಷ್ಟಿಯುದ್ಧ, ಕಲ್ಲು ತೂರಾಟ, ಕೆಲವು ಬಡಿಗೆಗಳು, ಆ ಬಡಿಗೆಗೆ ಸ್ವಲ್ಪ ಕಂಬಿಗಳು ಸುತ್ತಕೊಂಡಿದ್ರು, ಇದೆಲ್ಲ ಒಂದಷ್ಟು ವಿಚಾರ ಅಲ್ಲಿ ಬಂತು. ಸೊ ಇದರಲ್ಲಿ ಅವ್ರ ಕಡೆಯವರು ದಾಳಿ ಮಾಡಿದಾಗ ನಮ್ಮವ್ರು ಸುಮ್ಮನೆ ಇದ್ದರು, ನಮ್ಮ ಕಡೆಯವರು ದಾಳಿ ಮಾಡಬೇಕು ಅಂತ ಬಯಸಿದ್ದಾಗ ನಮ್ಮ ಕಡೆಯಿಂದ ಪರ್ಮಿಷನ್ನೇ ಸಿಕ್ಕಲಿಲ್ಲ ಅವ್ರಿಗೆ. ಇವತ್ತಿಗೂ ಅದರ ನಿಖರವಾದಂಥ ಸಾವು ನೋವಿನ ಲೆಕ್ಕ ನಾವು ಕೊಡಲೇ ಇಲ್ಲ. ಈ ವಿಚಾರ ಇಡೀ ರಾಹುಲ್ ಗಾಂಧಿ ಅವರ ಪ್ರಸ್ತಾಪದ ಜಿಸ್ಟ್ ಇದೇ ಪ್ರಮುಖವಾಗಿದ್ದಂಥದ್ದು. ನಾನು ಕೇಳೋದು, ಒಂದು ಅಪ್ರಕಟಿತ ಪುಸ್ತಕ, ಅನುಮತಿ ಸಿಗದಂಥ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪ್ರತಿಪಕ್ಷದ ನಾಯಕ ಈ ಥರ ಎಲ್ಲ ಮಾತಾಡಬಹುದಾಗುತ್ತಾ ಅಂತ, ಎಲ್ಲೂ ಪ್ರಕಟವಾಗಿಲ್ಲಪ್ಪ ಅಂತ ನೋಡಿ. ಇದೆಲ್ಲ ಒಂದಷ್ಟು ವಿಚಾರಗಳಿದೆ ಇಲ್ಲಿ. ಅದು ಅಮೆಝಾನ್ಗೆ ಹೋದ್ರು, ಪೆಂಗ್ವಿನ್ಗೆ ಹೋದ್ರು ಕೂಡ ಅದಿನ್ನೂ ಪಬ್ಲಿಷ್ ಆಗಿಲ್ಲ ಅಂತಾರೆ, ಅಥವಾ ಔಟ್ ಆಫ್ ಸ್ಟಾಕ್ ಅಂತ ಒಂದು ವರ್ಡ್ ಬಳಸ್ತಾರೆ. ನಂದು ಪ್ರಕಟವಾಗಿಲ್ಲ ಅನ್ನೋ ಪದಕ್ಕಿಂತ ಔಟ್ ಆಫ್ ಸ್ಟಾಕ್ ಅಂತ ಬಳಸ್ತಾರೆ. ಇದು ನೋಡಿ, ಪಾರ್ಲಿಮೆಂಟ್ ಆಗಲಿ ಅಸೆಂಬ್ಲಿಯಲ್ಲಾಗಲಿ ವಿಷಯವನ್ನು ಪ್ರಸ್ತಾಪ ಮಾಡೋದಕ್ಕೆ ಒಂದು ಪ್ರೊಸೀಜರ್ ಅಂತಿದೆ. ಸ್ಪೀಕರ್ಗೆ ಮೊದಲೇ ಲೆಟರ್ ಕೊಡಬೇಕು, ಅದು ನಿಯಮಗಳಿರುತ್ತೆ. ಆ ನಿಯಮದ ಅಡಿ ಚರ್ಚೆ ಮಾಡೋದಕ್ಕೆ ಒಬ್ಬ ಸದಸ್ಯನಿಗೆ, ಅದರಲ್ಲೂ ಪ್ರತಿಪಕ್ಷದ ನಾಯಕನಿಗೆ ಸಂಪೂರ್ಣ ಅವಕಾಶಗಳಿರುತ್ತೆ. ಯಾವುದೇ ವಿಷಯ ಇರ್ಬೋದು, ಅದಕ್ಕೆ ದಾಖಲೆ ಇರುತ್ತೋ ಇಲ್ವೋ ಅದು ಸ್ಪೀಕರ್ ಬಿಟ್ಟಿರುವಂಥದ್ದು. ಅವರು ವಿವೇಚನೆ ಮಾಡಿ ಪರ್ಮಿಷನ್ ಅನ್ನು ಕೊಡಬೇಕು, ಅವ್ರು ಪರ್ಮಿಷನ್ ಕೊಟ್ಟಾಗ ಮಾತಾಡಬೇಕು. ಇದು ಪ್ರೊಸೀಜರ್. ಆ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಇಲ್ಲಿ ಯಾವ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಇಲ್ಲಿ ಬಂದಿರುವಂಥದ್ದು ನಮ್ಮ ಪಾರ್ಲಿಮೆಂಟರಿ ಪ್ರೊಸೀಜರ್ಸು, ಅಸೆಂಬ್ಲಿಯಲ್ಲಿ ನಡೆಯುವಂಥ ನಡಾವಳಿಗಳು ಅಂತ ಪುಸ್ತಕನೇ ಮಾಡಿದ್ದಾರೆ, ನಿಯಮಗಳು. ಅದನ್ನು ಫಾಲೋ ಮಾಡದೇ ಇರೋದೇ ಸಮಸ್ಯೆ. ಇಲ್ಲಿ ನೀವು ಅಸೆಂಬ್ಲಿಗಾಗಲಿ ಪಾರ್ಲಿಮೆಂಟಿಗೆ ಬರೋದು ಪ್ರೊಟೆಸ್ಟ್ ಮಾಡೋಕ್ಕಲ್ಲ. ಪ್ರೊಟೆಸ್ಟ್ ಮಾಡೋಕ್ಕೆ ಫ್ರೀಡಮ್ ಪಾರ್ಕ್ ಇದೆ, ಗಾಂಧಿ ಸ್ಟ್ಯಾಚ್ಯೂಗಳ ಮುಂದೆ ಮಾಡ್ಬೋದು. ಅಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡು, ದಾಖಲೆಗಳನ್ನು ಇಟ್ಕೊಂಡು ಅಲ್ಲಿ ವಾದ ಮಾಡಿದರೆ, ಮತ್ತು ಅಲ್ಲಿ ವಾದ ಮಾಡೋರು ಸಾಮಾನ್ಯ ವ್ಯಕ್ತಿಗಳಲ್ಲ, ಅವರೊಬ್ಬರು ಜನಪ್ರತಿನಿಧಿಗಳಾಗಿರ್ತಾರೆ. ಹಿಂದೆ ನೋಡಿ, ನಾವು ಇಲ್ಲಿ ಕರ್ನಾಟಕದಲ್ಲೇ AK ಸುಬ್ಬಯ್ಯ ಅವ್ರ ಕಾಲದಲ್ಲಿ, MC ನಾಣಯ್ಯ ಅವ್ರ ಕಾಲದಲ್ಲಿ, MR ತಂಗ ಕಾಲದಲ್ಲಿ, ಅಥವಾ ಅಸೆಂಬ್ಲಿಗಳಲ್ಲೇ ನೋಡ್ತಾ ಇದ್ವಿ. ಅವ್ರು ಎಷ್ಟು ಪ್ರಿಪರೇಷನ್ನು, ಎಷ್ಟು ದಾಖಲೆಗಳು ಇಟ್ಕೊಂಡ್ಬರು, ಇಷ್ಟಿಷ್ಟು ತಗೊಂಡ್ ಬರೋರು. ಆ ಕೊಟ್ಟಾಗ ಆ ಸದಸ್ಯ ವಾದ ಮಂಡನೆ ಮಾಡಿದಾಗ ಎಷ್ಟೋ ಸಚಿವರು ರಾಜೀನಾಮೆ, ಅಲ್ಲೇ ತಕ್ಷಣಕ್ಕೆ ರಾಜೀನಾಮೆ ಅನೌನ್ಸ್ ಮಾಡ್ತಾ ಇದ್ರು. ಎಷ್ಟೋ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರಗಳನ್ನೇ ವಾಪಸ್ ತಗೊಳ್ತಾ ಇದ್ರು. ಅದು ಯಾಕೆ ಸಾಧ್ಯ ಆಗ್ತಿತ್ತು ಅಂದ್ರೆ ಅಷ್ಟು ಸಿದ್ಧತೆಗಳ ಮೇಲೆ ಅಲ್ಲಿ ಚರ್ಚೆ ನಡೀತಾ ಇತ್ತು. ನೀವು 96 ಸೋತ್ಬಿಟ್ಟೆ ಅಂತ ಒಬ್ರು, ನೀವು ಪುಕ್ಲು ಅಂತ ಒಬ್ರು, ಹೇಡಿ ಅಂತ ಒಬ್ರು, ಇದು ಇಲ್ಲಿ ಇದು ದೇಶದ ದೊಡ್ಡ ವಿಚಾರ. ಇವತ್ತಿಗೆ ನಾವೆಲ್ಲ ಚರ್ಚೆ ಮಾಡ್ಬೇಕಾಗಿರೋ ವಿಚಾರ. ಹೇಡಿ, ಪುಕ್ಲು, 56 ಇಂಚು, 54 ಇಂಚು, 96 ಎಲೆಕ್ಷನ್ಸು. ಅಂದರೆ ಒಂದು ಟ್ಯಾರಿಫ್ ಇಶ್ಯೂ ನಡೀತಾ ಇದೆ, ಎಪ್ಸ್ಟೀನ್ ಫೈಲ್ ಇಶ್ಯೂ ನಡೀತಾ ಇದೆ. ಬ್ರಿಟನ್ ಪ್ರಧಾನಿ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಇಲ್ಲ. ಕೀರ್ ಸ್ಟಾರ್ಮರ್ ಎನಿ ಮೊಮೆಂಟ್ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಒಂದು ಕಡೆ ಇದೆ. ಇಲ್ಲಿ ಇದೇ ವಿಚಾರಗಳೇ ಎಲ್ಲ ಇದೇನೆ. ಸೊ ಇಷ್ಟಿದ್ದಾಗ ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಅದಾಗಲಿಲ್ಲ ಅಂತ ನೀವು ಹೇಳ್ತೀರಾ ಅಂತ? ಹೌದು, ನೋಡಿ, ಡೆಮಾಕ್ರಸಿನಲ್ಲಿ ಜನರು ಅಂತಿಮವಾಗಿ ವಿಷಯ ಗೊತ್ತಾಗಬೇಕಾಗಿರೋ ಜನರಿಗೆ ನೀವು ಅದಕ್ಕೆ ಅವಕಾಶ ಕೊಡಬೇಕಾಗಿರುವಂಥದ್ದು. ಅದರ ಗಂಭೀರತೆಯನ್ನು ಅರಿತುಕೊಂಡು ಅದನ್ನ ಚರ್ಚೆಗೆ ಅವಕಾಶ ಕೊಟ್ಟಾಗ ಚರ್ಚೆ ಆಗಲಿ. ಅದು ಸರಿನೋ ತಪ್ಪೋ ಅಂತಿಮವಾಗಿ ಹೊರಗೆ ಬರಲೇಬೇಕು. ದಾಖಲೆಗಳಿರುತ್ತೆ, ಅದನ್ನ ಹೊರಗೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ, ಅಥವಾ ನ್ಯಾಯಾಲಯಗಳಿದೆ, ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ಬೋದು. ಈ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಪ್ರತಿಭಟನೆಗಳು ಆ ಅಸೆಂಬ್ಲಿಗಳಲ್ಲಿ, ಪಾರ್ಲಿಮೆಂಟಲ್ಲೂ ಪ್ರತಿಭಟನೆಯ ಸ್ಥಳಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಸಿದ್ಧತೆಗಳೇ ಇಲ್ಲ. ಮತ್ತು ಈ ರೀತಿಯ ಅವರು ವಿರೋಧ ಪಕ್ಷದಲ್ಲಿ ಒಬ್ಬರೇ ಇರ್ಬೋದು, ಅವರು 100 ಜನ ಇರ್ಬೋದು, ಅಥವಾ ಅವ್ರು 100 ಎಲೆಕ್ಷನ್ಸ್ ಹೋತಿರ್ಬೋದು. ಆ ಸ್ಥಾನ ಇದೆಯಲ್ಲ, ನೀವು ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ಎಷ್ಟು ಪವರ್ಫುಲ್ ಆಗಿರ್ಬೇಕು, ಪ್ರತಿಪಕ್ಷನೂ ಅಷ್ಟೇ ಪವರ್ಫುಲ್ ಆಗಿರ್ಬೇಕು. ಅದಕ್ಕೆ ಶಕ್ತಿ ಕೊಡ್ಬೇಕಾಗಿರೋ ಕರ್ತವ್ಯ ಯಾರ್ದು? ಸ್ಪೀಕರ್ ಸ್ಥಾನದಲ್ಲಿ ಇರುವಂತವ್ರು. ಯಾಕಂದ್ರೆ ಹಿಂದೆ ವಾಜಪೇಯಿ ಅವ್ರ ಕಾಲದಲ್ಲೂ ಬಿಜೆಪಿ 1-2 ಸ್ಥಾನದಲ್ಲೇ ಇತ್ತು. ನೀವು ಪಾರ್ಲಿಮೆಂಟಲ್ಲಿ ಒಂದು ಒಳ್ಳೆ ಡಿಸ್ಕಷನ್ ಆಗಬೇಕು, ವಿಷಯಗಳು ಹೊರಗೆ ಬರಬೇಕು, ಜನರಿಗೆ ಗೊತ್ತಾಗಬೇಕಂದ್ರೆ ಒಬ್ಬ ಅಪೋಸಿಷನ್ ಲೀಡರ್ ಇರ್ಬೋದು, ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ ಇರ್ಬೋದು, ಅವ್ರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟು ವಿಷಯ ಚರ್ಚೆ ಆಗಬೇಕು. ಅದು ಸರಿನಾ ತಪ್ಪ ಅಂತ ಇವ್ರು ಉತ್ತರ ಕೊಡಬೇಕು. ಅದಕ್ಕೆ
ಪೂರಕ ದಾಖಲೆಗಳನ್ನು ಕೊಡಬೇಕು, ಆ ಚರ್ಚೆ ಆಗಿ ಇಡೀ ದೇಶದ ಜನರಿಗೆ ಗೊತ್ತಾಗಬೇಕು. ಇದು ಪಾರ್ಲಿಮೆಂಟ್ ಮಾಡಬೇಕಾಗಿರುವಂತ ಕೆಲಸಗಳು. ಒಂದು ಶಾಸನ ತರಬೇಕಾದ್ರೂ ಇದೆಲ್ಲ ಆಗ್ಬೇಕು. ನಾವ್ ಎಲ್ಲಿ ಹೋಗ್ತಾ ಇದೀವಿ, ಇದು ಹೇಳಿದ್ರಲ್ಲ, ಎಲ್ಲ ಒಂದ್ ಕಡೆ ನಾವು ವಿಷಯಾಂತರಗಳು ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ ಅಲ್ಲೂ ಕೂಡ ಪ್ರತಿಭಟನೆ ಮಾಡೋದು, ಹಾದಿ ಬೀದಿಯಲ್ಲಿ ರಾಹುಲ್ ಗಾಂಧಿ ಹೇಳಿದ್ದು ಸರೆಂಡರ್ ಮೋದಿ ಅಂತ ಹೇಳಿ, ಅದು ಯಾವ ಫೈಲ್ಸ್ ಇದೆ ನಮಗೆ ಗೊತ್ತಿಲ್ಲ. ಆ ಫೈಲ್ಸ್ ವಿಚಾರಕ್ಕೆ ಸರೆಂಡರ್ ಆಗಿ ಅಮೆರಿಕಾಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತ ಮಾತಾಡಿದ್ರು. ಅದಕ್ಕೆ ಪ್ರಧಾನಿ ಆದವರು ನನ್ನ ಮೇಲೆ ಗಂಭೀರ ಆರೋಪ ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಧೈರ್ಯವಾಗಿ ಮಾತಾಡ್ಬೋದಾಗಿತ್ತಾರೆ ಅಂತ ನಾವು ಕೇಳೋದು. ಎಸ್ ನೋ ರಾಹುಲ್ ಗಾಂಧಿ ಮಾನನಷ್ಟ ಮೊಕದ್ದಮೆ ಹಾಕಲಿ, ನೋ ಇಶ್ಯೂ, ಒಳಗಡೆ ಹಾಕಿಸ್ಲಿ. ಇದು ಅವತ್ತು ಅವಮಾನಕಾರಿಯಾಗಿ ಮಾತಾಡ್ತಾ ಇದ್ದಾನೆ, ಆಧಾರರಹಿತವಾಗಿ ಮಾತಾಡ್ತಾ ಇದ್ದಾನೆ, ಏನಾದರೂ ಮಾಡಬೇಕಾಗಿತ್ತಲ್ಲ. ಹೌದು ನೋಡಿ, ಹಿಂದೆ ರಾಹುಲ್ ಗಾಂಧಿ ಅವ್ರನ್ನ ಸಸ್ಪೆಂಡ್ ಮಾಡಿ ಇದೆಲ್ಲ ಆಯ್ತು ಮಾಡಿ, ಅವ್ರು ತಪ್ಪಿದ್ರೆ ಮನೆ ಖಾಲಿ ಮಾಡಿಸಿದ್ರು, ಅದು ಮಾಡ್ಬೋದಾಗಿತ್ತು. ನೋಡಿ, ಎಲ್ಲಿವರೆಗೂ ನೀವು ನಿಮ್ಗೆ ಎಷ್ಟೇ ಮೆಜಾರಿಟಿ ಬರಲಿ, ಎಷ್ಟೇ ಎಲೆಕ್ಷನ್ ಗೆಲ್ಲಿ, ಅಂತಿಮವಾಗಿ ನೀವು ಪ್ರಧಾನಿ ಆಗಿರೋದು ಯಾವ್ದರಿಂದ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ನೀವು ಪ್ರಧಾನಿ ಆಗಿರೋದು. ಆ ವ್ಯವಸ್ಥೆಯನ್ನು ಹಾಳು ಮಾಡಿಬಿಡಿ. ಇಲ್ಲಿ ಸಿಸ್ಟಮ್ ಇಂಪಾರ್ಟೆಂಟ್, ವ್ಯಕ್ತಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾಳೆ ಯಾರು ಬೇಕಾದ್ರೂ ಪ್ರಧಾನಿ ಆಗ್ಬಹುದು. ಈಗ ಮೋದಿ ಅವರಂತಲ್ಲ, ಬಿಜೆಪಿ ಅವರಂತಲ್ಲ, ಕಾಂಗ್ರೆಸ್ ಅಲ್ಲ, ನಾವು ಮಾಡಿರುವಂತ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನ ಅನ್ನುವಂಥದ್ದು ಇದು ಎಲ್ರಿಗೂ ಅಷ್ಟೇ. ನೀವು ಅಲ್ಲಿದ್ದಾಗ ಆ ಸಂವಿಧಾನದ ಪ್ರಕಾರ ನಡೆದುಕೊಳ್ಳಿ ಅನ್ನುವಂಥದ್ದು ಬಹಳ ಮುಖ್ಯ. ಇಲ್ಲಿ ನೀವು ಇಲ್ಲೂ ಬಂದ್ಬಿಟ್ಟು ನಮಗೆ ಬೇಕಾದಂಗೆ ನೋಡಿ, ಆ ಒಂದು ಮಹಿಳೆಯರು ಪ್ರತಿಭಟನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇಡೀ ರಾಷ್ಟ್ರಪತಿಗಳ ಚರ್ಚೆಗೆ ಉತ್ತರನೇ ಕೊಡದೇ ಇರುವಂತದ್ದು ಎಷ್ಟು ಸರಿ? ದೇಶದ ಜನರಿಗೆ ಬೇಕು. ಸರಿ, ಸೂಕ್ಷ್ಮ ಇದೆ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪುರುಷರು ಬರ್ಬೋದಾಗಿತ್ತು, ಪುರುಷ ಎಂಪಿಗಳು ಬರ್ಬೋದಾಗಿತ್ತು. ಪುರುಷ ಎಂಪಿಗಳೇನು ಬರಬಾರ್ದು ಅಂತ ಏನು ಇರಲಿಲ್ವಲ್ಲ. ಈ ಮಹಿಳೆಯರ ಗುಂಪನ್ನೇ ಹೇಳಿ ಕಳಿಸಿರೋದು ಏನಾದರೂ ಬೇರೆ ಇಂಟೆನ್ಷನ್ ಇಟ್ಬಿಟ್ಟು ಕಳಿಸಿದಾರ? ಈ ಥರ ಮಹಿಳೆಯರಿಂದ ಮೋದಿಗೆ ಅವಮಾನ ಮಾಡಿಸ್ಬಿಟ್ವಿ ನಾವು ಅಂತ ಅದೊಂದೇನಾದ್ರು ಇತ್ತ ಅಂತ? ಜ್ಯೋತಿಮಣಿ, ವರ್ಷ ಇವರೆಲ್ಲ ಕಳಿಸ್ಕೊಟ್ರಲ್ಲಿ ನೋಡಿ, ಆ ತರದ ಒಂದು ಉದ್ದೇಶ ಇದ್ದಿದ್ದೆ ಆದ್ರೆ ಅದು ಕೂಡ ಖಂಡನೀಯ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ನೋಡಿರಲ್ಲಪ್ಪ. ಈಗ ಎಲ್ಲಾ ಎಂಪಿಗಳು ನುಗ್ಗೋದು ನೋಡಿದೀವಿ ನಾವು. ಮಹಿಳೆಯರು ಮಾತ್ರ ಪ್ರಧಾನಮಂತ್ರಿ ಸೀಟ್ ಬಳಿಯಲ್ಲಿ ಹೋಗೋದು ಅಂದ್ರೆ ಏನರ್ಥ ಅದಕ್ಕೆ? ಹೌದು, ಮಹಿಳೆಯರು ಆ ರೀತಿ ಹೋಗೋದಿರ್ಬೋದು, ಬ್ಯಾನರ್ ಪ್ರದರ್ಶನ ಮಾಡುವಂತದ್ದು, ಅದು ಕೂಡ ಆಗ್ಬಾರ್ದು. ನೀವು ಪಾರ್ಲಿಮೆಂಟ್ ಅನ್ನ ಪಾರ್ಲಿಮೆಂಟ್ ಆಗೇ ಬಳಸಬೇಕು. ಫ್ರೀಡಂ ಪಾರ್ಕ್ ಮುಂದೆ ಪ್ರತಿಭಟನೆ ಮಾಡೋದೇ ಬೇರೆ, ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪ್ರತಿಭಟನೆ ಮಾಡೋದೇ ಬೇರೆ, ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲಿ ನಡೆದುಕೊಳ್ಳೋ ರೀತಿನೇ ಬೇರೆ. ಇದು ಎಲ್ಲಿಗೋ ಒಂದ್ ಕಡೆ ನಮ್ಮ ಪ್ರಜಾಪ್ರಭುತ್ವದ ನಡವಳಿಕೆಗಳು ಕೆಳಮಟ್ಟಕ್ಕೆ ಹೋಗ್ತಾ ಇರುವಂತದ್ದು, ಪ್ರಿಪರೇಷನ್ ಇಲ್ದೇನೆ ಮಾತಾಡುವಂಥದ್ದು, ಅಲ್ಲೂ ಕೂಡ ರಾಜಕೀಯ ಭಾಷಣಗಳನ್ನು ಮಾಡೋದು. ಈಗ ನೋಡಿ, ಭಾಷಣಗಳನ್ನು ನೋಡಿ, ಅವ್ರ ಮೇಲೆ ಇವ್ರು ಅಟ್ಯಾಕ್ ಮಾಡಿ ಭಾಷಣ ಮಾಡ್ತಾರೆ, ಇವ್ರ ಮೇಲೆ ಅವ್ರು, ಆಮೇಲೆ ಎಮೋಷನಲ್ ವಿಷಯಗಳನ್ನೇ ಮಾಡ್ತಾರೆ. ಎಮೋಷನಲ್ ವಿಷಯಗಳನ್ನ ನೀವು ಚುನಾವಣೆ ಸಂದರ್ಭದಲ್ಲಿ ಜನಸಾಮಾನ್ಯರ ಮುಂದೆ ಚುನಾವಣೆ ಪ್ರಚಾರ ಸಭೆಗಳಲ್ಲಿ ಮಾಡ್ತಿರಲ್ಲ, ಅಲ್ಲಿ ಮಾಡಿ. ಪಾರ್ಲಿಮೆಂಟ್ ಇರೋದು ಇದಕ್ಕೆ. ನಾವು ಏನೇನು ನಿರ್ಧಾರಗಳನ್ನು ತೆಗೆದುಕೊಂಡಿದೀವಿ, ಏನು ಬಜೆಟ್ ಇದೆ, ಎಷ್ಟು ಖರ್ಚಾಗಿದೆ, ಈ ದೇಶದ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು, ಜನರಿಗೆ ಇದು ಬೇಡ. ಈ ಡೆಮಾಕ್ರಸಿ ಬಜೆಟ್ ಆಗುತ್ತೆ, ಇದು ಬಜೆಟ್ ಆದ್ಮೇಲೆ ಪ್ರಧಾನಮಂತ್ರಿಗಳು ಮಾತಾಡ್ಬಿಡ್ತಾರೆ, ಬೇರೆ ಬೇರೆ ಸಂದರ್ಭಗಳು ಅವ್ರು ಮಾತಾಡ್ತಾರೆ. ಇಂಥ ಸಂದರ್ಭದಲ್ಲಿ ಈಗ ಅಮೆರಿಕಕ್ಕೆ ನೀವು ಯಾಕೆ ಇಷ್ಟೊಂದು ಕಡಿಮೆ ಟ್ಯಾಕ್ಸ್ ನೀವು ಕೊಡ್ತಾ ಇದ್ದೀರಿ, ನಾವೇ ಇಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕು, ಅವ್ರಿಗೆ 0%, ನಮಗೆ 18% ಎಲ್ಲ ಮಾಡ್ಕೊಂಡಿದ್ದೀರಲ್ಲ, ಇದು ಯಾಕೆ ಅಂತ ಒಂದು ಕ್ವಶನ್ ಬಂದಾಗ ಯಾರು ಆನ್ಸರ್ ಮಾಡಬೇಕು ಇದಕ್ಕೆ? ಆಯ್ತಪ್ಪ, ಸದನದಲ್ಲೇ ನಿಂತ್ಕೊಂಡು ನೋಡ್ರೆ ಇಂತಿಂಥ ಕಾರಣ, ಬೇರೆ ದೇಶಕ್ಕೆ ಇಷ್ಟ ಹಾಕಿದ್ದಾರೆ, ನಮ್ಮ ದೇಶಕ್ಕೆ ಇಷ್ಟ ಆಗ್ತಿದ್ದಾರೆ, ಇದು ಬಿಟ್ಟರೆ ನನ್ನ ಬಳಿ ದಾರಿ ಇಲ್ಲ, ಇದಕ್ಕೂ ಅದ್ಯಾವುದೋ ಫೈಲ್ಸ್ ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕೆ ನಾನು ರಾಜಿ ಆಗಿಲ್ಲ, ಇದನ್ನು ಮಾತಾಡಿಬಿಟ್ರೆ ಏನು ಮಹಾ ಹೋಗ್ಬಿಡ್ಬಹುದು ಅಂತ. ಒಂದು, ಇದೇ ಸ್ಪೀಕರ್ ಅವ್ರಿಗೆ ಸಂಭವನೀಯ ದಾಳಿಗಳ ಬಗ್ಗೆ ಮೊದಲೇ ಸಾಕಷ್ಟು ಪೂರ್ವವಾಗಿ ಮಾಹಿತಿ ಇರುವುದು ನಿಜವಾದರೆ ಮಾರ್ಷಲ್ ವ್ಯವಸ್ಥೆ ನಮ್ಮಲ್ಲಿ ಬೇಕಾಗಿಲ್ಲ, ಮೊದಲೇ ಗೊತ್ತಿರುತ್ತಲ್ಲ. ನೋಡಿ ಮಾರ್ಷಲ್ಗಳ, ನಿಮ್ದು ಯಾವ್ದು ಕೆಲಸ ಅವಶ್ಯಕತೆ ಇಲ್ಲ, ನನಗೆ ಈ ದಾಳಿಗಳು ನಡೆಯುವ ಸ್ಥಳ, ಯಾರ ಮೇಲೆ ನಡೆಯುತ್ತೆ, ವ್ಯಕ್ತಿ ಯಾರು ಮಾಡ್ತಾರೆ, ಇದು ಮೊದಲೇ ಮಾಹಿತಿ ಇದೆ, ಮಾರ್ಷಲ್ ನೀವು ಕೆಲಸಕ್ಕೆ ಬರಬೇಡಿ, ಇದ್ಮೇಲೆ ಹೋಗಲಿ ಅಂತ ಹೇಳ್ಬಿಡ್ಬೋದಾಗಿತ್ತಲ್ಲ ಬಿರ್ಲಾ ಅವರು. ಸರ್, ಯಾಕೆಂದರೆ ತಾನಾಗಲೇ ಹೇಳ್ದಂಗೆ ಲೀಡರ್ ಆಫ್ ಆಪೋಸಿಷನ್ಗೆ ಸ್ಕೈ ಇಸ್ ದ ಲಿಮಿಟ್ ಅಂತ ಮಾತಾಡೋದು ಅಂತ ಹೇಳುತ್ತೆ. ಈಗ ತಾವು ಈ ಒಂದು ಚರ್ಚೆನಲ್ಲಿ ತಾವೇ ಸಭಾಧ್ಯಕ್ಷರ ತರ ನಾವು 4 ಜನ ಕುಂತಿದ್ದೀವಿ, ಗೊತ್ತಾಗುತ್ತೆ ತಮಗೆ ಯಾರು ಏನ್ ಮಾತಾಡ್ತಾರೆ, ಏನ್ ಇದಾಗುತ್ತೆ ಅಂತ ತಮ್ಗೆಲ್ಲಾನು ಮಾಹಿತಿ ಇರುತ್ತೆ ಸರ್. ಅಲ್ಲಿ ನೀವು ಸರ್ವ ಸ್ವತಂತ್ರರು, ಯಾರಿಗೆ ಏನ್ ಪ್ರಶ್ನೆ ಕೇಳಬೇಕು ಎಲ್ಲರಿಗೂ ತಾವು ಮುಕ್ತವಾದ ಅವಕಾಶ ಕೊಡ್ತೀರಾ. ಅದೇ ರೀತಿನೇ ಅವ್ರು ಮುಕ್ತವಾದ ಅವಕಾಶ ಕೊಟ್ರು. ನೀವು ಸದನಕ್ಕೆ ಬರಬೇಡಿ ಅಂತ ಹೇಳಿದ್ದು ಪ್ರಶ್ನೆ, ಇದು ಅವಕಾಶ ಮಾತುಕತೆ ಅಲ್ಲ. ನಾನೊಂದು ಹೇಳೋದೇನು ಗೊತ್ತಾ ಸರ್, ಸಿಲೆಬಸ್ ಅಲ್ಲಿ ಇರೋದು LOP ಗೊತ್ತಿಲ್ಲ, ಔಟ್ ಆಫ್ ಸಿಲೆಬಸ್ ಗೊತ್ತಿಲ್ಲ. ನೀನ್ ಸಿಲೆಬಸ್ ಅಲ್ಲಿ ಇರೋದು ಮಾತಾಡಕ್ಕಾಗಲ್ಲ, ಔಟ್ ಆಫ್ ಸಿಲೆಬಸ್ ಮಾತಾಡಕ್ಕಾಗಲ್ಲ ಅಂದ್ರೆ ನಿನ್ನ ಹತ್ರ ಏನ್ ತರ ಚಿತ್ಕೊಂಡು ಸಾಯ್ಬೇಕು ಸರ್? ಅವತ್ತಲ್ಲಿ ನಾ ಹೇಳ್ತಾ ಇರುವಂತದ್ದು ಸರ್, ರಾಷ್ಟ್ರಪತಿಯ ಭಾಷಣದ ಮೇರೆಗೆ ನೀವು ಸರ್ಕಾರನ ಟೀಕಿಸಕ್ಕೆ ಒಂದ್ ನಿಮಿಷ ಎದು ಹೇಳೋ ಬದಲು ಮೋದಿನೇ ಹೇಳ್ಬಿಡ್ಬೇಕು. ಅಲ್ಲಪ್ಪ, ನೀನ್ ಏನ್ ವಿಷಯ ಮಾತಾಡ್ತಿದ್ಯಾ ಅಂತ ಮೋದಿನೇ ಹೇಳ್ಬೇಕಾಗಿತ್ತಲ್ಲ ಅಂತ ಕೇಳ್ತಾರೆ. LOP ಹಾಕಿದ್ದಾರೆ ಸರ್. ಸರ್ಕಾರವನ್ನು ಟೀಕಿಸಕ್ಕೆ 1000 ಅವಕಾಶ ಐತೆ, 1000 ಅವಕಾಶ ಐತೆ. ನೀನ್ ನಿಂತ್ಕೊಂಡು ಮಾತಾಡಪ್ಪ. ನಾನ್ ನಿಂತ್ಕೊಂಡ್ರೆ ಭೂಕಂಪ, ಅದ್ರ ಒಂದು ಭಾಗ ನರವಣೆ ಪುಸ್ತಕ ಅಂತ
ಅದ್ರಲ್ಲಿ ಒಂದು ಭಾಗ ನರವಣೆ ಪುಸ್ತಕ. ಚೈನಾ ಬಗ್ಗೆ ಸತ್ಯ ಗೊತ್ತಾಗಬೇಕು ನನಗೆ, ಗ್ಯಾಲ್ವನ್ ಕಣಿವೆ ರಹಸ್ಯ ನಂಗೆ ಗೊತ್ತಾಗಬೇಕು ನನಗೆ, ಏನ್ ನಡೀತು ನರವಣೆ ಪುಸ್ತಕ ಬರ್ತಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಒಬ್ಬ ಯಾರಾದ್ರೂ ಹಿರಿಯರು ನಿವೃತ್ತರಾದ್ರೆ ಅದಕ್ಕೊಂದು ಕಾಲಮಿತಿ ಇರುತ್ತಲ್ಲ ಸರ್. ಈ ಕಾಲಮಿತಿನಲ್ಲಿ ತಮ್ಮ ಏನು ಅನುಭವ ತಾವು ಹಂಚ್ಕೋಬಹುದು. ಇದೊಂದೇ ಒಂದು ಪುಸ್ತಕಕ್ಕೆ ಮಾತ್ರ ಪರ್ಮಿಷನ್ ಸಿಕ್ತಿಲ್ಲ, ಇನ್ನೆಲ್ಲಾ ಪುಸ್ತಕಕ್ಕೂ ಪರ್ಮಿಷನ್ ಸಿಕ್ಕಿದೆ ಅಂದಾಗ ಇಲ್ಲೇನೋ ಸತ್ಯ ಇದೆ ಅಂತ ಭಾವಿಸ್ಬೇಕಾ ನಾವು, ಸುಳ್ಳಿದೆ ಅದಕ್ಕೆ ತಡಿತಾ ಇದ್ದಾರೆ ಅಂತ ನಾವು ಭಾವಿಸ್ಬೇಕಾ ಅಂತ ಸರ್. ಅವ್ರಲ್ಲಿ ಸದನದಲ್ಲಿ ಅಮಿತ್ ಶಾ ಅವರು ಹೇಳಿದಂತದ್ದು ಪ್ರಕಟಿತನ ಅಪ್ರಕಟಿತನ, ಸಿಂಪಲ್, ಅನ್ಪಬ್ಲಿಷ್ಡ್. ಸೊ ಅನ್ಪಬ್ಲಿಷ್ಡ್ ಆಗಬೇಕಾದಾಗ ವೇರ್ ಇಸ್ ದ ಪರ್ಮಿಷನ್ ಇಸ್ ಗಿವನ್ ಇಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೊ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದು ಸುಮ್ಮ ಕಾಮನ್ ಸೆನ್ಸ್ ಸರ್. ಇದರಲ್ಲಿ ಆ ತರದ್ದು ಅಲ್ಲಿ ಪರ್ಮಿಷನ್ಸ್ ಇಲ್ದಿರ ಮಾಡಿದಾಗ ಇದನ್ನ ಉಲ್ಲೇಖ ಮಾಡಬೇಡಿ. ಅದು ಬಿಟ್ಟು ರಾಷ್ಟ್ರಪತಿಗಳ ಭಾಷಣದಲ್ಲಿ ನೀವೇನ್ ಬೇಕಾದ್ರೂ ಚರ್ಚೆ ಮಾಡಿ, ನೀವೇನ್ ಬೇಕಾದ್ರೂ ಮಾತಾಡಿ. ಇದೆಲ್ಲವನ್ನು ಬಿಟ್ಟು ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯದ ಮೇಲೆ ಪ್ರಧಾನಮಂತ್ರಿ ಮಾತಾಡಿ ಹೋಗಿದ್ರು ಸಮಸ್ಯೆ ಇರ್ಲಿಲ್ಲ ಅಲ್ವಾ ಸರ್? ಆ ಟಾಪಿಕ್ ಎತ್ಕೊಂಡೇ ಮಾತಾಡ್ಬೇಕಾಗಿತ್ತಲ್ವಾ? ಈಗ ಸರ್ ಹೇಳಿದ್ರು ನಿಯಮಾವಳಿಗಳು ಅಂತ. ಆ ನಿಯಮಾವಳಿಗಳು ಬರೀ ಒಂದು ಪುಸ್ತಕ ಇಟ್ಕೊಂಡು ಯಾವಾಗ್ಲೂ ಇದು ಮಾಡ್ತಾ ಇರ್ತಾರಲ್ಲ, ಆ ಸದನದ ಪುಸ್ತಕದ ನಿಯಮಾವಳಿಗಳನ್ನ ಒಂಚೂರು ಓದಿದ್ರೆ ಗೊತ್ತಾಗ್ತಾ ಇತ್ತು ಸರ್. ಅದಲ್ಲಿ ನೀವು ಬಂದು ಸುಮ್ಮನೆ ನರೇಂದ್ರ ಮೋದಿ ಅವರಿಗೆ ಹ್ಯೂಮಿಲಿಯೇಟ್ ಮಾಡಬೇಕು ಅಂತ ಹೇಳಿ ಔಟ್ ಆಫ್ ಸಿಲೆಬಸ್ ಬೇಡದ ವಿಚಾರಗಳನ್ನ ಆ ಪ್ರಕಟವಾಗದೇ ಇರತಕ್ಕಂಥ ಪುಸ್ತಕದ ಒಂದು ಪ್ರತಿ ಇಟ್ಕೊಂಡು ಬಂದುಬಿಟ್ಟು ಹೇಳಿಬಿಟ್ರೆ, ಈಗ XYZ ಯಾರೋ ಪುಸ್ತಕ ಬರೆದಿದ್ದಾನೆ ಅಂತೇಳಿ ಒಂದು ಬೈಂಡ್ ಅಷ್ಟೇ ನಾನು ತೋರಿಸ್ತಿರೋದಲ್ಲಿ, ಒಂದು ಬೈಂಡ್ ತೋರಿಸ್ತಾ ಇದ್ದೀನಿ ನಾನು. ಈ ಥರದ ಪುಸ್ತಕ ತೋರಿಸ್ಬಿಟ್ಟು ಸೂರ್ಯ ಮುಕುಂದರಾಜ್ ಹೀಗೆ, ಸೂರ್ಯ ಮುಕುಂದರಾಜ್ ಹಾಗೆ ಅಂತ ಹೇಳಿ ಅದನ್ನು ಹೇಳ್ಬಿಡ್ಬಹುದಾ? ಅಲ್ಲ, ಈಗ ವಿಚಾರ ಇರೋದು ಪಬ್ಲಿಷರ್ ಯಾರು, ಬರೆದಿರೋರು ಯಾರು, ಯಾವಾಗ ಬರೆದ್ರು, ಎಲ್ಲಿ ಸಿಕ್ತಿದೆ ಪುಸ್ತಕ ನೋಡಿ. ಆಮೇಲೆ ಅವ್ರು ಹೇಳ್ತಾರಲ್ಲ, ಇದರಲ್ಲಿ ಬಹಳಷ್ಟು ಜನ ಮಾತ್ರ ಸದನದಲ್ಲೇನೆ ನೋಡಿ, ಆ ಪುಸ್ತಕ ಪ್ರಕಟವಾಗಿದ್ದರೆ ನಾವು ಅದ್ರ ಬಗ್ಗೆ ಓದ್ತಾ ಇದ್ವಿ, ಸತ್ಯಾಸತ್ಯತೆ ನಾವು ತಿಳ್ಕೊಂಡು ಅದ್ರ ಬಗ್ಗೆ ನಾವು ಡಿಬೇಟ್ ರೆಡಿ ಆಗ್ತಾ ಇದ್ವಿ. ಪುಸ್ತಕ ಎಲ್ಲೂ ಸಿಗದೇ ಇರೋ ಪುಸ್ತಕ ಇಟ್ಕೊಂಡು ಬಂದ್ಬಿಟ್ಟು ಈ ಮನುಷ್ಯ ಈ ತರ ಮಾತಾಡ್ಬಿಟ್ಟು ಏನು ಮಾಡೋದು ಕೇಳಿ ಜನ ಸುಳ್ಳ. ಈಗ ರಾಜನಾಥ್ ಸಿಂಗ್ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ, ನರೇಂದ್ರ ಮೋದಿ ಅವ್ರಿಗೆ ಈ ಪುಸ್ತಕ ಸಿಗುತ್ತೆ. ಅವ್ರಿಗೆ ಸಿಗಲ್ಲ ಅಂತೇನಿಲ್ಲ. ಯಾಕೆ ಅಂದ್ರೆ ಪರ್ಮಿಷನ್ಗೆ ಅವ್ರ ಹತ್ರನೇ ಹೋಗಿರೋದು. ಸೊ ಅವ್ರ ಆ ಪುಸ್ತಕ ಆಮೇಲೆ ಇನ್ನೊಂದು ಈ ಸದನದಲ್ಲಾಗಿರ್ಬೋದು, ಸದನ ಕೂಡ ಒಂದು ಕ್ವಾಸಿ ಜುಡಿಷರಿ ಬಾಡಿ, ಒಂದು ಕೋರ್ಟ್ ತರಾನೇ. ಸೊ ಅಲ್ಲೂ ಕೂಡ ಅನೇಕ ಈ ಹಿಂದೆ RTI ಬರೋಕ್ಕಿಂತ ಮುಂಚೆ ನೀವು ದಾಖಲಾತಿಗಳನ್ನ ತಗೊಂಡ್ಬರ್ಬೇಕಾರೆ ಯಾವುದೋ ಅಟೆಸ್ಟೆಡ್ ದಾಖಲಾತಿಗಳು ಆಗಿರ್ತಾ ಇರಲಿಲ್ಲ, ಅದು ಸರ್ಟಿಫೈಡ್ ಅಲ್ಲ. ನಿಮ್ಗೆ ಆ ದಾಖಲಾತಿಗಳು ಇವಾಗ ಯಾವುದೋ ಸರ್ಕಾರದಲ್ಲಿ ನೀವು ಮಾಡ್ತಾ ಇರುವಂತ ಆದೇಶ ಆಗಿರ್ಬೋದು, ಅಥವಾ ತಗೊಂಡಿರುವಂತ ನಿರ್ಣಯ ಆಗಿರ್ಬೋದು, ಕೊಟ್ಟಿರುವಂತ ಟೆಂಡರ್ ಆಗಿರ್ಬೋದು, ಆ ದಾಖಲೆಗಳನ್ನ ಇನ್ನೊಬ್ರು ತಗೊಂಬಂದು ಕೊಡ್ತಾ ಇದ್ರು. ಮಾಧ್ಯಮಗಳಿಗೆ ಅದನ್ನ ಇನ್ನೊಬ್ರು ನಿಮ್ ಸೋರ್ಸ್ ಅಲ್ಲಿ ಕೊಡ್ತಾ ಇದ್ರು, ನೀವು ಅದನ್ನ ಪ್ರಕಟಣೆ ಮಾಡ್ತಾ ಇದ್ರಿ. ಹಂಗಂತ ಹೇಳ್ಬಿಟ್ಟು ನಾವ್ ಇನ್ನೂ ಆದೇಶನೇ ಕೊಟ್ಟಿಲ್ಲ, ಆಗ್ಲೇ ನೀವು ಪ್ರಕಟಣೆ ಮಾಡ್ಬಿಟ್ಟಿದ್ದೀರಾ, ಇದು ತಪ್ಪು ಅಂತ ಔಟ್ ಆಫ್ ಸಿಲೆಬಸ್ ಅಂತ ನೀವು ಹೇಳ್ತಾ ಇದ್ರ. ಅವತ್ತು ರಾಜೀನಾಮೆ ಕೊಟ್ಟಿಲ್ವಾ ಎಷ್ಟೋ ಜನ? ಈಗ ತಾನೇ ಅನ್ವೇಷ್ ಸರ್ ಹೇಳಿದ್ರಲ್ಲ, ಯಾಕೆ ಸುಬ್ಬಯ್ಯ ಅವ್ರು ತಗೊಂಡ್ಬಂದು ಆ ಥರ ಇಡ್ತಾ ಇದ್ರು, ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಸೊ ನೀವು ಆ ದಾಖಲಾತಿಗಳ ಬಗ್ಗೆ ಯಾಕೆ ಅವತ್ತು ಯಾರು ಕ್ವಶನ್ ಮಾಡ್ತಾ ಇದ್ರ? ಇವತ್ತು ನಿಮ್ಗೆ ಒಂದು ಆತ್ಮಸಾಕ್ಷಿ ಇರಬೇಕು, ಈ ದೇಶವನ್ನ ಎದುರಿಸುವಂತ ಧೈರ್ಯ ಇರಬೇಕು. ಅದು ಎರಡೂ ಇಲ್ಲ ನಿಮ್ಗೆ. ನಿಮ್ಮಲ್ಲಿ ಭಯ ಇದೆ, ಉಳುಕಿದೆ. ಆ ಉಳುಕಿರೋದಕ್ಕೆ ಈ ತರ ಔಟ್ ಆಫ್ ಸಿಲೆಬಸ್ ಇದ್ರೊಳಗಡೆ ಇಲ್ಲ, ನೀವು ಬಿಸ್ನೆಸ್ ಸದನದ ಇದ್ರೊಳಗಡೆ ತಗೊಂಡ್ಬಂದಿಲ್ಲ. ಸೊ ಆ ಥರ ಎಲ್ಲ ತಗೊಂಡ್ಬಂದು ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ವೆನಿಜುವೆಲಾ ಅಧ್ಯಕ್ಷನ ಡೊನಾಲ್ಡ್ ಟ್ರಂಪ್ ಕಿಡ್ನಾಪ್ ಮಾಡಿಸಿದ ನಂತರ ನೀವು ಅಲ್ಲೇ ತೈಲ ತಗೊಬೇಕು ಅಂತ ಹೇಳ್ತಾರೆ, ಅಮೆರಿಕಾದಿಂದಾನೇ ತೈಲ ತಗೊಬೇಕು ಅಂತ ಹೇಳ್ತಾರೆ, ರಷ್ಯಾ ಜೊತೆ ವ್ಯವಹಾರ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ನರೇಂದ್ರ ಮೋದಿ ಕಣ್ಣು ಮುಚ್ಕೊಂಡು ಸೈನ್ ಹಾಕಿದ್ದಾರೆ. ಯಾಕೆ? ಇದನ್ನ ಎಲ್ಲಿ ಉತ್ತರ ಕೊಡ್ಬೇಕು ಅವರು? ಸದನದಲ್ಲಿ ಹೇಳ್ಬೇಕಲ್ವಾ? ಬಜೆಟ್ ಮೇಲಿನ ಭಾಷಣ ಅಂದ್ರೆ ಇದು ಬಜೆಟ್ ಒಳಗಡೆ ಬರಲ್ವಾ? ಇದು ಔಟ್ ಆಫ್ ಸಿಲೆಬಸ್. ಅಮೆರಿಕ ಜೊತೆ ನೀವು ಟ್ರೇಡ್ ಮಾಡೋದು ಬಜೆಟ್ ಅಲ್ವಾ? ಅದು ಅಮೆರಿಕ ಕೊಟ್ಟಿರುವಂತ ಟ್ಯಾರಿಫ್ ನ ನೀವು ಕಣ್ಮುಚ್ಕೊಂಡು ಈ ವಿಚಾರ ಜಾಸ್ತಿ ಕೇಳಿದ್ರೆ ನರವಣೆ ಬುಕ್ ಬಗ್ಗೆ ಜಾಸ್ತಿ ಅಲ್ಲ, ನೀವು ಮಾತಾಡಕ್ಕೆ ಬಿಡ್ತಾ ಇಲ್ವಲ್ಲ. ನೀವು ಇಲ್ಲೇ ಈಗ ಸದನದ ಒಬ್ಬ ಆಪೋಸಿಷನ್ ಪಾರ್ಟಿ ಲೀಡರ್ಗೆ ಎಲ್ಲ ವಿಚಾರವನ್ನು ಮಾತಾಡ್ಬೇಕು. ಆಯ್ತು, ನಿಮ್ಮ ಹತ್ರ ಟ್ಯೂಷನ್ ಕಳಿಸ್ತೀವಿ ಬಿಡ್ರಿ. ಆಯ್ತು, ನಿಮ್ಮ ಹತ್ರ ನರೇಂದ್ರ ಮೋದಿ ತರ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ರಾಹುಲ್ ಗಾಂಧಿ ಭಾಷಣ ಮಾಡಲ್ಲ. ಮಾಧ್ಯಮಗಳು ಮೈಕ್ ಇಡಿದ್ರೆ ನರೇಂದ್ರ ಮೋದಿ ಬೆಬ್ಬೆ ಅಂತ ಓಡೋಗ್ಬಿಡ್ತಾರಲ್ಲ, ಆ ತರ ಯಾವತ್ತು ರಾಹುಲ್ ಗಾಂಧಿ ಓಡೋಗಿಲ್ಲ. ಬೇವ್ತಾರೆ ಮಾತಾಡ್ಸಿ, ಒಂದು ಪ್ರೆಸ್ ಮೀಟ್ ಮಾಡಿಸ್ರಿ. ಪ್ರೆಸ್ ಮೀಟ್ ಮಾಡ್ಸಪ್ಪ ನೀವು. ಯೋಗ್ಯತೆ ಇಲ್ಲ. ಬರೀ ಇದು ಏನೋ ಸ್ಕ್ರಿಪ್ಟೆಡ್. ಮಾವಿನಕಾಯಿ ತಿನ್ನೋದ್ ಹೆಂಗೆ, ಟೀ ಹೆಂಗ್ ಮಾಡ್ತಿದ್ದೆ, ಬೋರಿಯಿಂದ ಹೆಂಗೆ ಗ್ಯಾಸ್ ಉತ್ಪತ್ತಿ ಮಾಡ್ತಿದ್ದೆ, ಬರೀ ಇಂಥ ಕಥೆಗಳೇ. ಯಾವ್ದಾದ್ರು ಒಂದೇ ಒಂದು ಅದು ನಿಮ್ದೇ, ಅದು ನಿಮ್ದೇ. ನರೇಂದ್ರ ಮೋದಿ ಹೇಳಿರೋದ್ನೇ ರಾಹುಲ್ ಗಾಂಧಿ ಹೇಳಿದ್ದು. ತೋರಿಸ್ಲಾ ನಿಮ್ಗೆ? ನರೇಂದ್ರ ಮೋದಿ ಹೇಳಿರೋದು ಅದೇ ನೋಡಿ. ಇದು ವಾಟ್ಸ್ಆಪ್ ಯೂನಿವರ್ಸಿಟಿ. ಯದುಕುಮಾರ್ ಸುಳ್ಳು ಹೇಳ್ತಾರೆ, ಅದನ್ನ ಹೇಳಿರೋದು ಯಾರು? ನರೇಂದ್ರ ಮೋದಿ. ವಿಜುವಲ್ ಇದೆ.
ನರೇಂದ್ರ ಮೋದಿ ಆಲೂಗಡ್ಡೆಯಿಂದ ಚಿನ್ನ ತಯಾರಿಸ್ತೀನಿ ಅಂತ ಹೇಳಿರೋದು ನರೇಂದ್ರ ಮೋದಿ. So, ಈ ತರ ಸುಳ್ಳುಗಳನ್ನ ಹೇಳ್ಕೊಂಡಿದಾರಲ್ಲ, ಈ ತರ ಯದುತ್ ಕುಮಾರ್ ಅವ್ರು ಹೇಳ್ತಾ ಇದಾರಲ್ಲ ಸುಳ್ಳುಗಳು, ಈ ತರ ವಿತಂಡವಾದವನ್ನ ಮಾಡ್ತಾ ಇದಾರಲ್ಲ, ಈ ವಿತಂಡವಾದವನ್ನ ಮಾಡೋ ಧೈರ್ಯನೂ ಕೂಡ ನರೇಂದ್ರ ಮೋದಿಗಿಲ್ಲ. ಒಂದೇನಾಗುತ್ತೆ ಅಂದ್ರೆ ಶಶಿ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶಶಿ, ಈಗ ಚೈನಾ ವಿಚಾರ ಅಥವಾ ಗ್ಯಾಲ್ವನ್ ಕಣಿವೆಯ ಒಂದು ಘಟನೆ, ಭಾರತದ ಸೈನಿಕರು ಚೈನಾ ಸೈನಿಕರು ಅವರಿಬ್ಬರು ಕೂಡ ಪರಸ್ಪರ ಗುಂಡು ಹಾರಿಸುವಂತಿಲ್ಲ, ಅದೊಂದು ಒಪ್ಪಂದದ ಪ್ರಕಾರವಾಗಿ ನಾವು ಚೈನಾ ಮೇಲೆ ಗುಂಡು ಹಾರಿಸುವಂತಿಲ್ಲ ಅಂತ. ಆದರೆ ಬರೀ ಕೈನಲ್ಲಿ ಹೊಡೆದಾಡೋದು, ಕಲ್ಲುಗಳಿಂದ ಹೊಡೆದಾಡಿರೋದು, ಈ ಬಿಡಿಗೆಗಳಿಂದ ಬಡಿದಾಡಿರೋದು ನೂರಾರು ಉದಾಹರಣೆಗಳಿದೆ. ಅದರಲ್ಲಿ ಪ್ರಮುಖವಾಗಿರೋದು ಗ್ಯಾಲ್ವನ್ ಟಾಪಿಕ್ಕು. ಈ ಟಾಪಿಕ್ಕನ್ನು ನೇರವಾಗಿ ನರಾವಣೆ ಅವರ ಒಂದು ವಿಚಾರವನ್ನು ಹೇಳದೆಯೇ ಗ್ಯಾಲ್ವನ್ ನಂಗೆ ಸತ್ಯ ಹೇಳ್ರಿ ಅಂತ ಕೇಳಬಹುದಾಗಿತ್ತಾ? ಒಂದು ಅಪ್ರಕಟಿತ ಪುಸ್ತಕ ಇಟ್ಕೊಂಡು ಆ ಪುಸ್ತಕ ಯಾರ ಕೈಲೂ ಇಲ್ಲ, ಈಗ ನಾವೇನೋ ಒಂದು ವಿಷಯ ಕೊಟ್ಟಾಗ ಚರ್ಚೆ ಮಾಡ್ತೀನಿ ಬನ್ನಿ ಅಂತ ಹೇಳಿದಾಗ ನಿಮಗೆ ಟಾಪಿಕ್ ನಾವು ಮೊದಲೇ ಹೇಳಿರ್ತೀವಿ, ಇಂಥ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ನೀವು ಪ್ರಿಪೇರ್ ಆಗಿ ಬರೋದಕ್ಕೂ ನಿಮಗೇನು ವಿಷಯನೇ ಗೊತ್ತಿಲ್ಲ, ಪುಸ್ತಕ ಎಲ್ಲೂ ಸಿಗ್ತಾ ಇಲ್ಲ, ಅದನ್ನ ಬಗ್ಗೆ ಚರ್ಚೆ ಮಾಡೋ ರಾಹುಲ್ ಗಾಂಧಿ ಆಹ್ವಾನ ಮಾಡ್ಬೋದಾ? ಇಲ್ಲ, ಮೊದಲನೇ ಬಾರಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ರಾಹುಲ್ ಬಾರ್ಗೆ, ಸೂಕ್ಷ್ಮವಾಗಿ ಗಮನಿಸಿ. ಎರಡನೇ ಬಾರಿ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಿರ್ವಹಣಾ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರು, ಇಲ್ಲ ಪರ್ಮಿಷನ್ ಬೇಡ ಅಂದ್ರು. ಹಾಗಾದ್ರೆ ಇನ್ನೊಂದು ವಿಚಾರ ಹೇಳೋದಕ್ಕೆ ಹೋದ್ರು, ಚೈನಾದಿಂದ ಸೈನಿಕರು ಹಿಂಗ್ ಬರ್ತಾ ಇದ್ರು, ಅವ್ರದ್ದೆಲ್ಲ ವಾಹನಗಳೆಲ್ಲ ಜಮಾಯಿಸ್ತಾ ಇದ್ರು, ಅದನ್ನೂ ಸಹ ಮಾತಾಡೋದಕ್ಕೆ ಓಂ ಬಿರ್ಲಾ ಅವರು ಬಿಡ್ಲಿಲ್ಲ. ಅದು ಔಟ್ ಆಫ್ ದಿ ಟೂ ಮಾತಾಡೋ ಹೋಗಿಲ್ಲ ಅಂದ್ರೆ ಲೋಕಸಭಾ ಒಂದು ಅಪೋಸಿಷನ್ ಲೀಡರ್ನ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅವರು. ಅದನ್ನ ಪ್ರಯತ್ನ ಮಾಡಿದ್ರು, ನಾವು ನೋಡಿದ್ವಿ, ಅದನ್ನ ನೀವು ನೋಡಿರ್ಬೋದು, ಪ್ರಯತ್ನ ಅಂತೂ ಮಾಡಿದ್ರು. ಇದನ್ನ ಬಿಟ್ಬಿಡ್ತೀನಿ, ನಾನು ಈ ರೀತಿ ಮಾತಾಡ್ತೀನಿ ಅಂತ. ಇಲ್ಲಾಂದ್ರೆ ನೀವೇ ಹೇಳಿ, ಇಲ್ಲ ನಾನು ನೈಗ್ ಅಂತ ಹೇಳಿದಾಗ ನೀವೇ ಹೇಳಿ ನಾನೇನ್ ಮಾತಾಡ್ಬೇಕು ಅಂತ ನೀವೇ ಬರ್ಕೊಟ್ಬಿಡಿ ಅನ್ನೋ ಅಲ್ಲಿಗೆ ಮಾತಾಡಬೇಕು ಅಂತ ನೀವೇ ಬರ್ಕೊಡಿ ಅಂತ ರೀತಿ ಅಲ್ಲಿಗೆ ವಾದ ವಿವಾದಗಳು ಮುಂದುವರೆದು. ಅಂದ್ರೆ ಒಬ್ಬ ಕ್ವಾಸಿ ಜುಡಿಷಿಯರಿ ಬಾಡಿ ಇರ್ತಕ್ಕಂಥ ಸಭಾಪತಿ, ನ್ಯಾಯಿಕ ವ್ಯವಸ್ಥೆ ಹೌದು ಇರ್ತಕ್ಕಂತಹ ಅವ್ರ ಸ್ಪೀಕರ್ ಅವರು ಎಲ್ಲರನ್ನು ಸಮತಟ್ಟಾಗಿ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಎರಡೂ ಸಹ ದೇಶದ ಪ್ರಜೆಗಳಿಂದನೇ ಆಯ್ಕೆ ಆಗಿರ್ತಕ್ಕಂಥವ್ರು. ಇವರೇನು ಸಾಮಾನ್ಯ ಪ್ರಜೆ ಅಲ್ಲ, ನೀವೇನು ಜನರಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ನಿಮ್ಮನ್ನ ಒಂದು ಸರ್ಕಾರ ನಡೆಸುವಂತಹ ರೀತಿಯಲ್ಲಿ ಆಯ್ಕೆ ಮಾಡಿದ್ದಾರೆ. ನಿಮ್ಮನ್ನು ಪ್ರತಿಪಕ್ಷದಲ್ಲಿ ಕೂತ್ಕೊಂಡು ನೀವು ಅವರ ತಪ್ಪುಗಳನ್ನು ಹುಡುಕಿ ಅವನು ಕಿವಿ ಹಿಂಡಿ ದೇಶದ ಪ್ರಗತಿಗೆ ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆ ಆಯ್ಕೆ ಪ್ರಕ್ರಿಯೆ ಬೇರೆ ಆಗಿದ್ರು ಇಬ್ಬರಿಗೂ ಸಹ ಸಂವಿಧಾನಿಕ ಹುದ್ದೆಗಳೇ. ಒಂದು ಈಗೇನು ವಾಚ್ ಡಾಗ್ ಪ್ರತಿಪಕ್ಷ ಏನಿದೆ ಯಾವತ್ತು ವಾಚ್ ಡಾಗ್ ಇದ್ದಾಗೆ, ಅದನ್ನ ಪ್ರಶ್ನಿಸಿದ್ರೆ ನೀವು ಪ್ರಶ್ನಿಸಲೇಬಾರದು ಅನ್ನೋದಿದೆಯಲ್ಲ, ಇದು ಸಂವಿಧಾನದ ಪ್ರಜಾತಂತ್ರ ವ್ಯವಸ್ಥೆಗೆ ಇದು ಅಪಾಯ. ಇನ್ನೊಂದು ಹೇಳ್ತಾರೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ಒಂದು ರಾಜ್ಯಸಭೆಯಲ್ಲಿ, ಮೇರಾ ಕಬ್ರ್ ಖೋದ್ ರಹಾ ಹೇ, ಸಮಾಧಿ ತೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಮಾಧಿ ತೋಡ್ತಾ ಇದ್ದಾರೆ, ಎಂತಹ ಪದಗಳನ್ನು ಬಳಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಆದವರು. ಇವರ ಪ್ರಭಾವ ಕಡಿಮೆ ಆಗ್ತಾ ಇದೆ, ಇವರ ವರ್ಚಸ್ಸು ಕಡಿಮೆ ಆಗ್ತಾ ಇದೆ. ಇದರಿಂದ ಇವರು ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಜನಗಳಿಗೆ ಹೇಳ್ತಾ ಇದ್ದಾರೆ, ನನ್ನನ್ನು ಸಾಯಿಸೋದು ಕೊಟ್ಟಿದ್ದಾರೆ ನೋಡಿ ಜನಗಳೇ ಅಂತ. ಇವರ ಅಸಹಾಯಕತೆಯನ್ನು ಹೇಳ್ಕೊಳ್ತಾ ಇದ್ದಾರಲ್ಲ. 12 ವರ್ಷ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಹುದ್ದೆಲ್ಲ ಅಲಂಕರಿಸಿರ್ತಕ್ಕಂಥವ್ರು ಈ ರೀತಿಯಾದಂತಹ ಪದಗಳ ಬಳಕೆಯನ್ನು ನಾವು ಖಂಡಿಸ್ತೀವಿ. ಯಾಕಂದ್ರೆ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ದಾಳಿಗೆ ಭಯ ಪಟ್ಟು ಮಾತಾಡಿದ್ರೇನೋಪ್ಪ, ಇಷ್ಟೊಂದು ಜನ ಮಹಿಳೆಯರ ಕಡೆಯಿಂದನೇ ಇವರೆಲ್ಲ ದಾಳಿ ಮಾಡಿಸ್ಬೇಕು ಅಂತ ಹೋಗಿ ಸಮಾಧಿ ತೋಡ್ಬಿಡ್ತಾ ಇದ್ರು ಅಂತ ಅವ್ರ ಬ್ಯಾಗ್ಗಳನ್ನ ಒಂದ್ಸಲ ಚೆಕ್ ಮಾಡಬಹುದಾಗಿತ್ತಲ್ಲ. ಯಾರ ಬ್ಯಾಗ್? ಸಮಾಧಿ ತೋಡ್ಬಿಡೋದು ಅಂದ್ರೆ ನೀವೇನು ಅಲ್ಲಿ ಸೆನ್ಕೆ ಗುದ್ದಿ ತಗೊಂಡು ಹೇಗೆ ಸಮಾಧಿ ತೋಡ್ತಾರೆ? ಹೇಗೆ ಸಮಾಧಿ ತೋಡ್ಬೋದು ನೀವೇ ಹೇಳ್ಬೇಕು. ಮಾರ್ಷಲ್ಗಳು ಹೇಗೆ ಸಮಾಧಿ ಕೈಯಲ್ಲಿ ಸಮಾಧಿ ತೋಡಕ್ಕಾಗುತ್ತಾ? ಇನ್ ಹೇಗೆ ಸಮಾಧಿ ಮುಗಿಸ್ಬೇಕು ಅಂತಿದ್ರೆ ಅಂತ ತಾತ್ಪರ್ಯ ರೀ. ಹೆಣ್ಣು ಮಕ್ಕಳು ಪ್ರಧಾನಮಂತ್ರಿಗಳನ್ನ ಮುಟ್ಟೋದಕ್ಕಾದ್ರೆ ಸಾಧ್ಯ ಇದೆಯಾ? ಅದೊಂದು ಆಲೋಚನೆ ಆದ್ರೆ ಇರುತ್ತಾ? ಅವ್ರ ಮುಂದಿನ ಘಟನಾವಳಿಗಳ ಬಗ್ಗೆ ಅವ್ರ ಪರಿಕಲ್ಪನೆ ಇರೋದಿಲ್ವಾ? ಅವ್ರನ್ನೇನಾದ್ರೂ ಮುಟ್ಟಿದ್ರೆ ನಾವು ಎಲ್ಲಿ ಹೋಗಿ ಸೇರ್ತೀವಿ, ಯಾವ ಸಸ್ಪೆಂಡ್ ಆಗ್ತೀವಿ, ಅಮಾನತ್ ಆಗ್ತೀವಿ ಅಂತ ಗೊತ್ತಿಲ್ಲ. ಮುಂದಿನ ಚುನಾವಣೆಗಳು ಸಹ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಲೀಡರ್ ಆಫ್ ಆಪೋಸಿಷನ್ ಚೈನಾ ಬಗೆಗಿನ ಮಾತನ್ನ ಯಾಕೆ ಸದನದಲ್ಲಿ ಬ್ಲಾಕ್ ಮಾಡಲಾಯಿತು? ವೈ ವಾಸ್ ದ LOP ಬ್ಲಾಕ್ಡ್ ಆನ್ ದ ಇಶ್ಯೂ ಆಫ್ ಚೈನಾ? ಅಲ್ಲ ನೋಡಿ, ನಮ್ಮ ದೇಶದಲ್ಲಿ ಈ ಆರ್ಮಿಯಲ್ಲಿ ಕೆಲಸ ಮಾಡೋದಂಥವ್ರು, ಲೆಫ್ಟಿನೆಂಟ್ ಜನರಲ್ ಆದಂಥವ್ರು ಅನೇಕ ಜನ ಅನೇಕ ಪುಸ್ತಕ ಬರೆದಿದ್ದಾರೆ. ಹಿಂದೆ ನೆಹರು ಅವರ ಕಾಲದಲ್ಲಿ ಏನು ತಪ್ಪುಗಳಾಯಿತು, ಯುದ್ಧ ಕಾಲದಲ್ಲಿ ಏನು ತಪ್ಪುಗಳಾಯಿತು, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಏನಾಯಿತು, ಇವೆಲ್ಲವೂ ಚೈನಾನೆಲ್ಲ ಬಿಟ್ಕೊಟ್ಬಿಟ್ರು ಅಂದಾಗ ಅಲ್ಲೇನು ಬೆಳಿತಿರಲ್ಲ ಅಂದ್ರು, ನಿಮ್ಮ ತಲೆಯಲ್ಲೂ ಏನು ಬೆಳಿತಿಲ್ಲ ಬಿಡ್ರಿ ಅಂತೆಲ್ಲ ಜೋರಾಗಿ ಮಾತುಕತೆ ನಡೆದಿತ್ತು. ನೆಹರು ತಲೆ ನಿಮ್ಮ ತಲೆ ಮೇಲೆ ಏನು ಬೆಳಿತಿಲ್ಲ ಅಂದಿದ್ರೆ ಅವತ್ತು ಚೈನಾ ಬಂದು ಅಕ್ವೈರ್ ಮಾಡ್ಕೊಂಡು ಹೋಗ್ಬಿಟ್ರಲ್ಲಪ್ಪ ಅನ್ನೆಲ್ಲ ಅಂದ್ರೆ ಅಲ್ಲೇನು ಬೆಳಿತಿರಲ್ಲ ಅಂದಿದ್ದಕ್ಕೆ ನಿಮ್ಮ ತಲೆಯಲ್ಲೂ ಏನು ಬೆಳಿತಿಲ್ಲ ತಲೆ ಮೇಲೂ ಅದು ಕೊಟ್ಬಿಡಿ ಅಂತ ದೊಡ್ಡ ಚರ್ಚೆ ಅವತ್ತಿಗೆ. ಅಂದ್ರೆ ಮುಕ್ತವಾಗಿತ್ತ ಸದನ ಮುಕ್ತವಾಗಿತ್ತ ಅಂತ ಅದು ಚರ್ಚೆ ಆಗ್ಬೇಕಲ್ಲ. ಈಗ ಯಾವುದನ್ನು ನಮ್ದು ಪ್ರಜಾಪ್ರಭುತ್ವದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂದ್ರೆ ಏನು? ನಮ್ಮ ಪ್ರಜಾಪ್ರಭುತ್ವದ ಒಂದು
ವೈಶಿಷ್ಟ್ಯತೆ ಏನೋ ನಾವೆಲ್ಲವನ್ನೂ ಚರ್ಚೆ ಮಾಡ್ತೀವಿ. ಇಂಥ ಅನೇಕ ಚರ್ಚೆಗಳಾಗಿದೆ. ಹಿಂದೆ ಅನೇಕ ಬಾರಿ ಪುಸ್ತಕಗಳು ಬಂದಿದೆ, ಪುಸ್ತಕಗಳಲ್ಲಿ ಇದೆಲ್ಲ ಆಗಿದೆ. ಸರ್ಕಾರಗಳು ಯಾವ್ಯಾವ ಸರ್ಕಾರದ ಯಾರು ಪ್ರಧಾನಿ ಇದ್ದಾಗ, ಯಾರು ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ಏನು ರಾಂಗ್ ಡಿಸಿಷನ್ ಆಯಿತು, ಯಾವುದು ಒಳ್ಳೆ ಡಿಸಿಷನ್ ಆಯಿತು, ಎಲ್ಲನೂ ಆಗಿದೆ. ಈ ಥರ ಚರ್ಚೆ ಮಾಡೋದ್ರಿಂದ ಎಲ್ಲೋ ಒಬ್ಬರಿಗೆ ಇಮೇಜ್ ಹಾಳಾಗ್ಬಿಡುತ್ತೆ ಅಥವಾ ಏನೋ ದೇಶಕ್ಕೆ ಗಂಡಾಂತರ ಆಗುತ್ತೆ ಅನ್ನುವಂಥದ್ದು ಶುದ್ಧ ತಪ್ಪಾಗುತ್ತೆ. ಯಾಕಂದ್ರೆ ಚರ್ಚೆ ಮಾಡುವಂಥದ್ದೇ ಪಾರ್ಲಿಮೆಂಟಿನ ಕರ್ತವ್ಯ. ಅದು ಇರೋದ ಆ ಜಾಗ ಇರೋದ ಅದಕ್ಕೆ. ಅಫ್ಕೋರ್ಸ್ ಅದಕ್ಕೊಂದು ನಿಯಮ ಇರುತ್ತೆ, ನಿಯಮಗಳಡಿ ಚರ್ಚೆ ಮಾಡ್ಬೋದಾಗಿತ್ತು. ಮತ್ತು ಪುಸ್ತಕಗಳು ಈ ರೀತಿಯ ಬರೆಯುವಂಥದ್ದು ಮತ್ತು ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅನ್ನುವಂಥದ್ದು ಜನರ ತೀರ್ಮಾನ. ಇದ್ರ ಜೊತೆಗೆ ಇಲ್ಲಿ ಬಹಳ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ಮಹಿಳೆಯರು ಪ್ರತಿಭಟನೆ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ರಾಷ್ಟ್ರಪತಿಗಳ ವಂದನಾ ನಿರ್ಣಯಕ್ಕೆ ಉತ್ತರನೇ ಕೊಡದೇ ಇರುವಂಥದ್ದು ಒಂದು ಹೊಸ ಪ್ರೆಸಿಡೆಂಟ್ ಮಾಡಿದಾರಲ್ಲ ಈ ಸರ್ಕಾರದಲ್ಲಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ. ಅದು ಅವ್ರನ್ನ ತಡಿಬೋದಾಗಿತ್ತು ಅಥವಾ ಅವ್ರನ್ನ ಹೊರಗಡೆ ಕಳಿಸ್ಬೋದಾಗಿತ್ತು, ಅಥವಾ ಮುಂದೆ ಹಾಕಿ ಸದನವನ್ನು ಅಡ್ಜರ್ನ್ ಮಾಡಿ ಮತ್ತೆ ಕರೆದು ಪ್ರಧಾನಿಯಿಂದ ಉತ್ತರ ಕೊಡಿಸ್ಬೋದಾಗಿತ್ತು. ಈ ರೀತಿ ಈ ನಮ್ಮ ಮೆಜಾರಿಟಿ ಇದೆ ಅನ್ನೋ ಕಾರಣಕ್ಕೆ ನಾವು ಏನೇನೋ, ಈಗ ನೋಡಿ ಭಾನುವಾರ ಬಜೆಟ್ ಮಂಡನೆ ಶುರುವಾಗಿದೆ, ಏನೇನೋ ಹೊಸದು. ಇವೆಲ್ಲ ಯಾಕೆ ಬೇಕು? ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಜನ ಬೆಂಬಲ ಇದೆ, ಎಲ್ಲ ರಾಜ್ಯಗಳಲ್ಲಿ ಗೆದ್ಕೊಂಡ್ ಬರ್ತಾ ಇದ್ದೀರಾ, ಪಾರ್ಲಿಮೆಂಟು ಕಂಟಿನ್ಯೂಸ್ ಗೆಲ್ತಾ ಇದ್ದೀರಾ. ಆದರೆ ನೀವು ಇಡೀ ದೇಶ ನಿಮ್ಮನ್ನು ನೋಡ್ತಾ ಇದೆ. ನೀವು ಆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು, ಪ್ರಜಾಪ್ರಭುತ್ವದ ನಿಯಮಗಳನ್ನು ಪಾಲನೆ ಮಾಡಿದರೆ ಅದು ಎಲ್ರಿಗೂ ಆದರ್ಶ. ಅದು ನಾವು ಬಹಳ ಕೊಲೋಕಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ, ಮನೆ ಯಜಮಾನ ನಿಂತ್ಕೊಂಡು ಮಾಡಿದ್ರೆ ಮನೆ ಮಕ್ಕಳು ಓಡಾಡ್ಕೊಂಡು ಮಾಡ್ತಾರಂತ. ಹಂಗ ಅವ್ರು ಸರಿಯಾಗಿದ್ರೆ ಇಡೀ ದೇಶ ಫಾಲೋ ಮಾಡ್ತಾರೆ. ಆಮೇಲೆ ಅಪೋಸಿಷನ್ ಲೀಡರ್ ಅವ್ನು ಎಂತ ತಪ್ಪಾಗೇ ಮಾತಾಡ್ಲಿ, ನಾಳೆ ಎಲ್ಲರೂ ಸೋತ್ಬಿಟ್ರೆ ಅಂತ ತಿಳ್ಕೊಳ್ಳಿ, ಯಾವನೋ ಒಂದು ಸಣ್ಣ ಹುಡುಗನೇ ಗೆದ್ಕೊಂಡ್ ಬರ್ತಾನೆ, ಅವನೊಬ್ಬನೇ ಅಪೋಸಿಷನ್ ಅಲ್ಲಿ ಇರ್ತಾನೆ, ಅವ್ನಿಗೇನು ಗೊತ್ತೇ ಇರಲ್ಲ. ಆದ್ರೂ ಅವನು ಬೇಕಾದ್ರೆ ಜನರಿಂದ ಎಲೆಕ್ಟ್ ಆದಂತ ಒಬ್ಬ ಅಪೋಸಿಷನ್, ಅವನು ಮಾತಾಡೋದನ್ನ ಅಷ್ಟೇ ಗಂಭೀರವಾಗಿ ಕೇಳಿಸ್ಕೋಬೇಕು. ಯಾಕಂದ್ರೆ ನಮ್ಮ ಡೆಮಾಕ್ರಸಿ ಅದು. ಈಗ ರಾಹುಲ್ ಗಾಂಧಿ ಸರಿ ಮಾತಾಡ್ತಾರೋ ತಪ್ಪು ಮಾತಾಡ್ತಾರೋ, ಒಬ್ಬ ಅಪೋಸಿಷನ್ ಲೀಡರ್ ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳಿ, ಅದಕ್ಕೆ ಉತ್ತರ ಕೊಡಿ. ಇದು ಏನಿದೆ ನೀವು ಎಲ್ಲ ಕಡೆನೂ ಡಾಮಿನೇಟ್ ಮಾಡುವಂಥದ್ದು, ನಾವು ಗೆದ್ದಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ಅಪೋಸಿಷನ್ ಅನ್ನ ಸಂಪೂರ್ಣ ತುಳಿಯುವಂಥದ್ದು ಇದೆಯಲ್ಲ, ಇದು ಡೆಮಾಕ್ರಸಿಗೆ ಅಪಾಯಕಾರಿ. ನರೇಂದ್ರ ಮೋದಿ ಅವರು ಏಕಮುಖ ಸಂವಹನ ಮಾಡುವಂಥ ವ್ಯಕ್ತಿನ ಒಂದು ಸೈಡ್ ಕಡೆ ಮಾತಾಡ್ತಾರೆ, ಹೊರಟು ಬಿಡ್ತಾರೆ. ಡಿಬೇಟ್ಗಳಲ್ಲಿ, ಚರ್ಚೆಗಳಲ್ಲಿ ಅಥವಾ ಈ ಪ್ರೆಸ್ ಮೀಟ್ಗಳಿಗೆ ಅವ್ರು ಅಟೆಂಡ್ ಆಗಲ್ಲ. ಈ ಥರ ಡಿಬೇಟಬಲ್ ಸಬ್ಜೆಕ್ಟ್ಸ್ ಇದ್ದಾಗ ಸದನದಲ್ಲಿ ಅವ್ರು ಕಾಣಿಸ್ಕೊಳ್ಳಲ್ಲ ಅಥವಾ ಉತ್ತರ ಕೊಡಲ್ಲ ಅಂತ ಒಂದು ಬರ್ತಾ ಇದೆ. ಏಕಮುಖ ಸಂವಹನ, ನಮಗೇನು ಅನಿಸುತ್ತೋ ಅದನ್ನು ಹೇಳಿಬಿಡ್ತಾರೆ, ಆ ಕಡೆಯಿಂದ ಪ್ರಶ್ನೆನೂ ಇಲ್ಲ, ಅದಕ್ಕೆ ಉತ್ತರವೂ ಇಲ್ಲ. ಈ ಥರದ್ದು ಆಗ್ತಿದೆಯಾ ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಅಂತ ಒನ್ ಸೈಡ್ ಕಮ್ಯುನಿಕೇಶನ್ ಮಾಡಿ ಹೊಟ್ಬಿಡ್ತಾರೆ ಅವರು? ಖಂಡಿತವಾಗ್ಲಿಲ್ಲ ಸರ್. ಸದನ ಪ್ರಾರಂಭವಾಗೋದಕ್ಕಿಂತ ಮುಂಚೆನೂ ಕೂಡ ಪ್ರತಿಪಕ್ಷದ ನಾಯಕರಾಗ್ಬೋದು, ಆಡಳಿತ ಪಕ್ಷದ ಆಗ್ಬೋದು, ಮಾತಾಡಿ ಸರ್. ಅಲ್ಲ, ನಾವು ತಾವು ಇದನ್ನೇ ಮಾತಾಡೋದು. ಮಾತಾಡ್ಬೇಕಾದ್ರೆ ನಾನ್ ಮಾತಾಡ್ಬೇಕಾದ್ರೆ ಹಿಂಗೆ ಮಾಡ್ತೀರಾ, ಒಂದೇ ಒಂದು ವಿಡಿಯೋ ತೋರಿಸ್ಬಿಡಿ. Nobody is blocking Surya Mukundraj because his head is open. LOP's head is blocked. LOP's head is blocked. ಅಲ್ಲ, ನಿಮ್ಮ mouth is blocked. So he can't speak. ನರೇಂದ್ರ ಮೋದಿ mouth is blocked. Surya Mukundraj ಅವರೇ, teleprompter he can't speak. ಸಮತಟ್ಟವಾಗಿ ಸಭಾಧ್ಯಕ್ಷ ನಡಿಕೋಬೇಕಂತ ನಿಯಮಾವಳಿಗಳು ಬೇಕಲ್ಲ ಸರ್. ಇವ್ರು ಹೇಳ್ತಾ ಇದ್ರು ಸಪ್ರೆಸ್ ಮಾಡೋದು ಅಂತದ್ದು. ಯಾವ್ದು ಸಪ್ರೆಸ್ ಮಾಡೋಂಥದ್ದು, ಯಾರು ಸಪ್ರೆಸ್ ಮಾಡೋಂಥದ್ದು? ವೆನ್ ಯು ಸ್ಟ್ಯಾಂಡ್ ಆಸ್ ಅ ಲೀಡರ್ ಆಫ್ ಆಪೋಸಿಷನ್ ಯು ಕ್ಯಾನ್ ಸ್ಪೀಕ್. ಆದ್ರೆ ನೀವು ಸದನದಾಗ್ಬೋದು, ದೇಶದ್ದಾಗ್ಬೋದು, ಯಾವ್ದು ಮಾತಾಡ್ತೀರಾ, ಯಾವ್ದೋ ಬೇರೆ ಚೈನಾ ದೇಶ ನಮ್ಮ ಸೈನಿಕರ ಬಗ್ಗೆ, ನೀವು ಸೈನಿಕರ ಬಗ್ಗೆ ಮಾತಾಡ್ಕೊಂಡೇ ಅಲ್ವಾ ಅಧಿಕಾರಕ್ಕೆ ಬಂದಿದ್ದು. ಪುಲ್ವಾಮಾದೊಳಗೆ ಇವತ್ತವರೆಗೂ RDX ಹೆಂಗ್ ಬಂತು ಅನ್ನೋದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ. ಮೊನ್ನೆ ಪಹಲ್ಗಾಮ್ ಅಲ್ಲಿ ದಾಳಿ ಆದಾಗ ಟೆರರಿಸ್ಟ್ ಹೆಂಗ್ ಆದ್ರು ಅಂತ, ಹೆಂಗ್ ಒಳಗಡೆ ಬಂದ್ರು ಅನ್ನೋದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಬಾಂಬ್ ಬ್ಲಾಸ್ಟ್ ಆಯ್ತು ಅಂದಾಗ ಅದ್ರ ಬಗ್ಗೆ ಇವ್ರಿಗೆ ಇಂಟೆಲಿಜೆನ್ಸ್ ಇಲ್ಲ. ಅನ್ಪಬ್ಲಿಷ್ಡ್ ಬುಕ್ಸ್ ಬಗ್ಗೆ ತುಂಬಾ ಮಾತಾಡ್ತಾರೆ ಸರ್. ಅಲ್ಲಿ ವಾಟ್ಸ್ಆಪ್ ಯೂನಿವರ್ಸಿಟಿ ಬಗ್ಗೆ ಪಬ್ಲಿಷ್ ಬಗ್ಗೆ ತುಂಬಾ ಇರುತ್ತಲ್ಲ. ವಾಟ್ಸ್ಆಪ್ ಯೂನಿವರ್ಸಿಟಿ ಮಾತಾಡ್ತೀರಾ? ಅದ್ಯಾವ್ದು ವಾಟ್ಸ್ಆಪ್ ಇರಲಿಲ್ಲ ಸರ್. ಸೂರ್ಯ ಮುಕುಂದ್ರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹನುಮೇಶ್ ಸರ್, ಥ್ಯಾಂಕ್ ಯು ಶಶಿ, ಥ್ಯಾಂಕ್ ಯು ಸೂರ್ಯ ಮುಕುಂದರಾಜ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡೋದಿದೆ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಮುಂದಿನ ದಿನಗಳಲ್ಲಿ ನರವಣೆ ಅವರ ಪುಸ್ತಕದ ಬಗ್ಗೆನೋ ಅಥವಾ ಅಬ್ಸ್ಟೀನ್ ಫೈಲ್ಸ್ ಬಗ್ಗೆನೋ ಅಥವಾ ಬೇರೆ ಟ್ಯಾರಿಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ದೇಶದ ಪ್ರಧಾನಿಗಳಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.